ಯಾರೋ ಸೌವ ಪಾವಪಣಾಸನೋ ಮಂಗಲಾಣಂ ಚ ಸವ್ವೇಸಿಂ ಪಢಮಂ ಹವೈ ಮಂಗಲಂ ಪಢಮಂ ಹವೈ ಮಂಗಲಂ। पंच परमेष्टि भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की, ಸೌಧರ್ಮ ಸ್ವರ್ಗದಿಂದ ಅಂದರೆ 1ನೇ ಸ್ವರ್ಗದಿಂದ ಸಹಸ್ರಾರ ಎಂಬ 12ನೇ ಸ್ವರ್ಗದವರೆಗಿನ ದೇವತೆಗಳು 2 ಗತಿಗಳಲ್ಲಿ ಬರಬಹುದು, ತ್ರಿಯಂಚಗತಿ ಮತ್ತು ಮನುಷ್ಯಗತಿ। ಮನುಷ್ಯಗತಿಯಲ್ಲಿ ಬಂದರೆ 14 ಎಲ್ಲಾ ಗುಣಗಳನ್ನು ಪಡೆಯಬಹುದು, ತ್ರಿಯಂಚಗತಿಗೆ ಬಂದರೆ ಆ ಗತಿಯ ಪ್ರಸಿದ್ಧ 6 ಗುಣಗಳನ್ನು ಪಡೆಯಬಹುದು। ಇನ್ನು 13ನೇ ಸ್ವರ್ಗದಿಂದ ಹಿಡಿದುಕೊಂಡು 9ನೇ ಗ್ರೈವೇಕದವರೆಗಿನ ದೇವತೆಗಳು ಮರಣಾನಂತರ ತ್ರಿಯಂಚಗತಿಗೆ ಬರುವುದಿಲ್ಲ, ಕೇವಲ ಮನುಷ್ಯಗತಿಯಲ್ಲಿಯೇ ಬರುತ್ತಾರೆ। ಮನುಷ್ಯಗತಿಯಲ್ಲಿ ಬಂದಂತ ಈ ದೇವತೆಗಳು ಎಷ್ಟು ಗುಣಗಳನ್ನು ಪಡೆಯಬಹುದು? ಸಮಸ್ತ ಎಲ್ಲಾ ಗುಣಗಳನ್ನು ಪಡೆಯಬಹುದು। ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಃಪರಿಜ್ಞಾನ, ಕೇವಲ ಜ್ಞಾನ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ತ್ವ, ಸಂಯಮ, ಬಲದೇವ, ವಾಸುದೇವ, ಚಕ್ರವರ್ತಿ, ತೀರ್ಥಂಕರ ಮತ್ತು ಮೋಕ್ಷ, ಈ ಎಲ್ಲಾ ಗುಣಗಳನ್ನು ಪಡೆಯಬಹುದು। ಎಲ್ಲ ಗುಣಗಳನ್ನು ಪಡೆಯಬಹುದು। ಇನ್ನು ಅನುದಿಶ್ಯದಿಂದ ಅಪರಾಜಿತದವರೆಗಿನ ದೇವತೆಗಳು ಮಿಥ್ಯಾದೃಷ್ಟಿ ಜೀವಿದ್ರೂ ಮನುಷ್ಯಗತಿಗೆ ಬರಬಹುದು, ಅಭವಿ ಜೀವಿದ್ರೂ ನಿಯಮದಿಂದ ಮನುಷ್ಯಗತಿಗೆ ಬರುವಂತ ನಿಯಮ ಇದೆ। ಯಾರಿಗೆ? ಚಕ್ರವರ್ತಿ ಬಲಭದ್ರ ಮೋಕ್ಷಕ್ಕೆ ಹೋಗಬಹುದು। ಅಂಥ ಪುಣ್ಯ ಪ್ರಕೃತಿ ಅದಕ್ಕೇನಿಲ್ಲ। ಶಲಾಕಾ ಪುರುಷರಾಗತಕ್ಕಂಥವರಲ್ಲಿ ಕೇವಲ ತೀರ್ಥಂಕರ ಪ್ರಕೃತಿ ಒಂದೇ ಇದೆ, ಬಾಕಿ ಜೀವಗಳಿಗೆ ಇಲ್ಲ, ಅಂಥ ಯಾವ ಎಕ್ಸ್ಟ್ರಾ ಪುಣ್ಯ ಇಲ್ಲ। ಇನ್ನು ತಪಸ್ಸಿನಿಂದ ಅರ್ಜನೆ ಮಾಡಿರತಕ್ಕಂತಹ ಯಾವ ಒಂದು ವಿಶಿಷ್ಟ ಪುಣ್ಯ ಇದೆ, ಪುಣ್ಯಾನುಬಂಧಿ ಪುಣ್ಯ, ಪುಣ್ಯಾನುಬಂಧಿ ಪುಣ್ಯದಲ್ಲಿ ವಿಶಿಷ್ಟ ಪುಣ್ಯವನ್ನು ಗಳಿಸಿರತಕ್ಕಂತಹ ಜೀವಗಳು ಈ ಪದಗಳಿಗೆ ಬರಬಹುದು। ತಪಸ್ಸಿನ ಫಲದಿಂದ ಸಂಗ್ರಹಿತವಾಗಿರತಕ್ಕಂಥ ಪುಣ್ಯದ ಫಲದಿಂದ ಇವು ಈ ಪರ್ಯಾಯಗಳಿಗೆ ಬರಬಹುದು। ಬಲದೇವ, ವಾಸುದೇವ, ಚಕ್ರವರ್ತಿ। ಇನ್ನು ತೀರ್ಥಂಕರ ಪದಕ್ಕೆ ಬರುವಂತಹ ಜೀವ ತೀರ್ಥಂಕರ ನಾಮ ಪ್ರಕೃತಿ ಕರ್ಮದ ಪುಣ್ಯದಿಂದ ಬರ್ತದೆ। ಇನ್ನು ಅನುದಿಶದಿಂದ ಅಪರಾಜಿತದ ದೇವತೆಗಳು,
ಅನುದಿಶದಿಂದ ಅಪರಾಜಿತ ಅಂದರೆ ಅಪರಾಜಿತ ಸರ್ವಾರ್ಥ ಸಿದ್ಧಿ. ಸರ್ವಾರ್ಥ ಸಿದ್ಧಿ ಒಂದನ್ನು ಬಿಟ್ಟು ಉಳಿದ ನಾಲ್ಕು ವಿಮಾನಗಳು ಇಲ್ಲಿಂದ ಬರುವಂತಹ ಅನುದಿಶದಿಂದ ಅಪರಾಜಿತ ವಿಮಾನದವರೆಗಿನ ದೇವತೆಗಳು ಮನುಷ್ಯ ಗತಿಗೆ ಬರುತ್ತಾರೆ ನಿಯಮದಿಂದ. ಮತಿಜ್ಞಾನ ನಿಯಮದಿಂದ ಇರುತ್ತದೆ, ಶ್ರುತಜ್ಞಾನ ನಿಯಮದಿಂದ ಇರುತ್ತದೆ. ಇಲ್ಲಿ ನಿಯಮದಿಂದ ಯಾಕೆ ಬರಿತಾ ಇದ್ದಾರೆ? ಏಕೆಂದರೆ ಸಮ್ಯಕ್ತ್ವ ಸಹಿತ ಬರುವ ಕಾರಣ ಮಿಥ್ಯಾತ್ವ ಸಹಿತ ಬರುವುದಿಲ್ಲ ಮತ್ತು ಸಮ್ಯಕ್ತ್ವ ಸಹಿತವಾಗಿಯೇ ಬರುತ್ತಾರೆ. ಆ ಕಾರಣದಿಂದ ನಿಯಮದಿಂದ ಇರುತ್ತದೆ ಮತಿಜ್ಞಾನ. ಶ್ರುತಜ್ಞಾನವೂ ಕೂಡ ನಿಯಮದಿಂದ ಇರುತ್ತದೆ, ಅವಧಿಜ್ಞಾನವೂ ಕೂಡ ನಿಯಮದಿಂದ ಇರುತ್ತದೆ. ಇನ್ನು ಮನಃಪರಿಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು. ಕೇವಲ ಜ್ಞಾನವನ್ನು ಕೂಡ ಪ್ರಾಪ್ತ ಮಾಡಿಕೊಳ್ಳಬಹುದು. ಆದರೆ ಸಮ್ಯಕ್ ಮಿಥ್ಯಾತ್ವ ಅನ್ನತಕ್ಕಂಥ ಗುಣಸ್ಥಾನವನ್ನು ಪಡೆಯುವುದಿಲ್ಲ. ಅವಧಿಜ್ಞಾನ ನಿಯಮದಿಂದ ಇರುತ್ತದೆ, ವಿಕಲ್ಪದಿಂದ ಇರುತ್ತದೆ. ವಿಕಲ್ಪದಿಂದ, ನಿಯಮದಿಂದಲ್ಲ, ವಿಕಲ್ಪದಿಂದ. ಇರುತ್ತದೆ ಅಂದರೆ ವಿಕಲ್ಪದಿಂದ ಇರಬಹುದು. ಇದ್ರೆ ಇರಬಹುದು, ಇಲ್ಲದಿದ್ರೆ ಇಲ್ಲ. ಇನ್ನು ಮನಃಪರಿಜ್ಞಾನ ಪ್ರಾಪ್ತವಾಗಬಹುದು, ಕೇವಲ ಜ್ಞಾನವೂ ಕೂಡ ಪ್ರಾಪ್ತವಾಗಬಹುದು. ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನಕ್ಕೆ ಬರುವುದಿಲ್ಲ. ಡ್ಯಾಶ್ ಕೊಟ್ಟಿದ್ದಾರೆ. ಇನ್ನು ಈ ನಿಯಮದಿಂದ ಇರುತ್ತದೆ ಯಾವುದು? ಸಮ್ಯಕ್ತ್ವ. ಸಂಯಮ ಪ್ರಾಪ್ತವಾಗಬಹುದು. ನೇರವಾಗಿ ಮುನಿ ದೀಕ್ಷಾ ತಗೊಂಡ್ರು ಅಂತಂದ್ರೆ ನಿಯಮದಿಂದ ಸಂಯಮಕ್ಕೆ ಹೋಗಿಬಿಡ್ತಾರೆ. ಸಂಯಮ ಇರುವುದಿಲ್ಲ, ಪ್ರಾಪ್ತವಾಗಬಹುದು. ಆದರೆ ಸಂಯಮ ನಿಯಮದಿಂದ ಪ್ರಾಪ್ತವಾಗುತ್ತದೆ. ಅಂದರೆ ಅನುದಿಶದಿಂದ ಮತ್ತು 4 ಅನುತ್ತರ ವಿಮಾನಗಳಿಂದ ಬರುವಂತಹ ದೇವತೆಗಳು ನಿಯಮದಿಂದ ಮುನಿ ದೀಕ್ಷೆಯನ್ನ ಪಡೆದೇ ಪಡೆಯುತ್ತಾರೆ ಎಂಬ ನಿಯಮವಿದೆ. ಮುನಿ ದೀಕ್ಷಾ ನಿಯಮದಿಂದ ಆಗ್ತದೆ. ದೇಶ ಸಂಯಮ ಆಗಬಹುದು, ಆಗದೇನೂ ಇರಬಹುದು. ಆದರೆ ಸಂಯಮಂತೂ ನಿಯಮದಿಂದ ಗ್ರಹಣ ಮಾಡ್ತಾರೆ. ಅವರು ಸಂಯಮವನ್ನ ನಿಯಮದಿಂದ ಗ್ರಹಣೆ ಮಾಡುತ್ತಾರೆ. ಮತ್ತು ಬಲದೇವ ಪದ ಪಡೆಯಬಹುದು, ಬಲದೇವ ಆಗಬಹುದು. ಆದರೆ ನಾರಾಯಣ ಮತ್ತು ಪ್ರತಿನಾರಾಯಣ ಪದವನ್ನು ಹೊಂದುವುದಿಲ್ಲ. ಯಾಕೆ? ನಿಯಮದಿಂದ ಸಂಯಮವನ್ನು ಹೊಂದಿರತಕ್ಕಂಥ ಯೋಗ ಇದೆ ಅಂದಮೇಲೆ, ನಿಯಮದಿಂದ ಸಂಯಮವನ್ನು ಹೊಂದುವಂತಹ ಯೋಗ ಇದೆ ಅಂದ ಮೇಲೆ, ಇನ್ನು ನರಕಕ್ಕೆ ಹೋಗತಕ್ಕಂತಹ ನಾರಾಯಣ ಪ್ರತಿನಾರಾಯಣ ಪದವನ್ನು ಹೇಗೆ ಹೊಂದಲಿಕ್ಕೆ ಸಾಧ್ಯ? ಅದಕ್ಕಾಗಿ ಬಲದೇವ ಪದವನ್ನು ಹೊಂದಬಹುದು. ಏಕೆಂದರೆ ಬಲದೇವ ಇವರು ಮೋಕ್ಷಕ್ಕೆ ಹೋಗಬಹುದು, ಹೋಗುವಂತಹ ನಿಯಮ ಇದೆ. ಆದ್ದರಿಂದ ಬಲದೇವ ಪದವನ್ನು ಹೊಂದಲಿಕ್ಕೆ ಏನು ಅಡ್ಡಿ ಇಲ್ಲ. ಚಕ್ರವರ್ತಿ ಪದವನ್ನು ಹೊಂದಬಹುದು ಮತ್ತು ತೀರ್ಥಂಕರ ಪದವನ್ನು ಕೂಡ ಹೊಂದಬಹುದು. ಹೊಂದುತ್ತಾರೆ ಅನ್ನುವಂಥ ನಿಯಮ ಇಲ್ಲ, ಆದರೆ ಹೊಂದಬಹುದು. ಹೊಂದುವುದೇ ಇಲ್ಲ ಅನ್ನುವಂತಹ ಪದ ನಾರಾಯಣ ಪ್ರತಿನಾರಾಯಣ ಪದ. ಇನ್ನು ಹೊಂದಬಹುದು ಅನ್ನತಕ್ಕಂಥ ಪದ ಬಲದೇವ, ಚಕ್ರವರ್ತಿ ಮತ್ತು ತೀರ್ಥಂಕರ. ಇನ್ನು ಮೋಕ್ಷವನ್ನು ಕೂಡ ಪ್ರಾಪ್ತ ಮಾಡಿಕೊಳ್ಳಬಹುದು, ಕೊಳ್ಳದೇನೂ ಇರಬಹುದು. ಏಕೆಂದರೆ ಅನುದಿಶದಿಂದ ಬರುವಂತಹ ದೇವತೆಗಳಿಗೆ ಹೆಚ್ಚಿಂದ ಹೆಚ್ಚು 2 ಮನುಷ್ಯ ಪರ್ಯಾಯಗಳನ್ನು ಹೊಂದಿ ಮೋಕ್ಷಕ್ಕೆ ಹೋಗಬಹುದು ಅನ್ನುವಂತಹ ನಿಯಮ ಇದೆ. ಅಂದ ಮೇಲೆ ಇವರು ಮೊದಲನೇ ಸಾರಿಗೆ ಬಂದಿದ್ರು ಅಂತಂದ್ರೆ ಮೋಕ್ಷಕ್ಕೆ ಹೋಗದೇನೂ ಇರಬಹುದು. 2ನೇ ಸಾರಿಗೆ ಬಂದಿದ್ದಾರೆ ಅಂತಂದ್ರೆ ಮೋಕ್ಷಕ್ಕೆ ಹೋಗಬಹುದು. ಅದಕ್ಕಾಗಿ ಸರ್ವಾರ್ಥ ಸಿದ್ಧಿಯಿಂದ ಬಂದರು ಅಂತಂದ್ರೆ ನಿಯಮದಿಂದ ಮೋಕ್ಷಕ್ಕೆ ಹೋಗ್ತಾರೆ. ಆದರೆ ಅನುದಿಶದಿಂದ
ಉಳಿದ 4 ಅನುತ್ತರ ವಿಮಾನಗಳಿಂದ ಬಂದಿದ್ದರೆ ಅವರು ಹೋಗಬಹುದು, ಹೋಗದೇನೂ ಇರಬಹುದು. ಯಾಕೆಂದರೆ 2 ಭಾವಗಳಿವೆ ಅವರಿಗೆ. ಹೆಚ್ಚೆಂದರೆ 2 ಮನುಷ್ಯ ಪರ್ಯಾಯಗಳನ್ನು ಹೊಂದಿ ಮೋಕ್ಷಕ್ಕೆ ಹೋಗ್ತಾರೆ. ಅದಕ್ಕಾಗಿ ಈ ಒಂದು ವಿಮಾನಗಳಿಂದ ಬರುವಂತಹ ದೇವತೆಗಳು ಎಷ್ಟು ಗುಣಗಳನ್ನು ಹೊಂದಬಹುದು? 12. 2 ಕ್ಯಾನ್ಸಲ್ ಆಗ್ತವೆ. ನಾರಾಯಣ್ ಪದ 1 ಮತ್ತು ಸಮ್ಯಕ್ ಮಿಥ್ಯಾತ್ವ ಪದ 1. ಇನ್ನು ಸರ್ವಾರ್ಥ ಸಿದ್ಧಿಯ ದೇವತೆಗಳು ನಿಯಮದಿಂದ ಮನುಷ್ಯಗತಿಗೆ ಬರುತ್ತಾರೆ. ಮನುಷ್ಯಗತಿಗೆ ಬಂದು ಮತಿಜ್ಞಾನವನ್ನು ನಿಯಮದಿಂದ ಪಡೆಯುತ್ತಾರೆ. ಶ್ರುತಜ್ಞಾನವನ್ನು ಕೂಡ ನಿಯಮದಿಂದ ಪಡೆಯುತ್ತಾರೆ ಅಂತಲ್ಲ, ನಿಯಮದಿಂದ ಇರುತ್ತದೆ. ಮತಿಜ್ಞಾನವು ನಿಯಮದಿಂದ ಇರುತ್ತದೆ. ಅಲ್ಲಿಂದ ಬರುವವರಿಗೆ ಶ್ರುತಜ್ಞಾನವು ಕೂಡ ನಿಯಮದಿಂದ ಇರುತ್ತದೆ. ಅವಧಿ ಜ್ಞಾನವು ಕೂಡ ನಿಯಮದಿಂದ ಇರುತ್ತದೆ. ಅಂದರೆ ಪೂರ್ವಭಾವದಿಂದ ಅವಧಿ ಜ್ಞಾನವನ್ನು ಕೂಡ ತಗೊಂಡು ಬಂದಿರ್ತಾರೆ. ಇನ್ನು ಮನಃಪರೆಯ ಜ್ಞಾನ ಪ್ರಾಪ್ತವಾಗಬಹುದು ಅಥವಾ ಆಗದೇನೂ ಇರಬಹುದು. ಕೇವಲ ಜ್ಞಾನ ನಿಯಮದಿಂದ ಪ್ರಾಪ್ತವಾಗುತ್ತದೆ. ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನ ಇರುವುದೇ ಇಲ್ಲ. ಸಮ್ಯಕ್ತ್ವ ನಿಯಮದಿಂದ ಇರುತ್ತದೆ. ಸಂಯಮ ಪ್ರಾಪ್ತವಾಗಬಹುದು, ಆಗದೇನೂ ಇರಬಹುದು. ಸಂಯಮ 5ನೇ ಗುಣಸ್ಥಾನ. ಸಂಯಮ ಇದು ನಿಯಮದಿಂದ ಪ್ರಾಪ್ತ ಮಾಡಿಕೊಂಡೇ ಕೊಳ್ತಾರೆ ಅಂತಕ್ಕಂಥ ನಿಯಮ ಇದೆ. ಆದರೆ ದೇಶ ಸಂಯಮವನ್ನು ತಗೊಳ್ಬಹುದು, ತಗೊಳ್ಳದೇನೂ ಇರಬಹುದು. ನೇರವಾಗಿ ಸಂಯಮ ಗ್ರಹಣ ಮಾಡಿದ್ರು ಅಂತಂದ್ರೆ ಮಾಡಿದ್ರು. ದೇಶ ಸಂಯಮ ಆಗುವುದಿಲ್ಲ. ದೇಶ ಸಂಯಮ ತಗೊಂಡು ಆಮೇಲೆ ಸಂಯಮ ತಗೊಂಡ್ರು ಅಂತಂದ್ರೆ 2 ಇರ್ತದೆ. ದೇಶ ಸಂಯಮ ತಗೊಳ್ಳದೆ ಸಂಯಮವನ್ನು ತಗೊಂಡ್ರು ಅಂತಂದ್ರೆ ದೇಶ ಸಂಯಮ ಇರೋಲ್ಲ. 8 ವರ್ಷ ಅದೇನಲ್ಲ, ಯಾವ ವಯಸ್ಸಿಗೂ ತಗೋಬಹುದು. ಆದಿನಾಥ್ ಭಗವಂತರು ದೇಶ ಸಂಯಮದ ಪರಿಣಾಮ ಆದರೆ ದೇಶ ಸಂಯಮ ತಗೊಳ್ಬಹುದು. ಆದರೆ ತಗೊಳ್ಳಿಲ್ಲ ಅಂತಂದ್ರೆ ನಿಯಮದಿಂದ ಸಂಯಮವನ್ನಂತೂ ತಗೊಂಡೇ ತಗೋತಾರ ಅನ್ನೋದು ನಿಯಮ ಇದೆ. ದೀಕ್ಷಾ ಯಾವುದು? ದೀಕ್ಷಾ ಅದೇ ಕೊನೆ ಭಾವ. ಸರ್ವಾರ್ಥ ಬಂದವರೆಲ್ಲ ಅದೇ ಭಾವದಿಂದ ಮೋಕ್ಷಕ್ಕೆ ಹೋಗ್ತಾರೆ. ಅದಕ್ಕಾಗಿ ಸಂಯಮವನ್ನಂತೂ ನಿಯಮದಿಂದ ತಗೊಳ್ತಾರೆ. ಆದರೆ ದೇಶ ಸಂಯಮವನ್ನು ತಗೊಳ್ಬಹುದು, ತಗೋದೇನೂ ಇರಬಹುದು. ಇನ್ನು ಬಲದೇವ ಪದ ಪ್ರಾಪ್ತವಾಗಬಹುದು, ಆಗದೇನೂ ಇರಬಹುದು. ನಾರಾಯಣ ಪ್ರತಿ ನಾರಾಯಣ ಪದಗಳು ಆಗುವುದೇ ಇಲ್ಲ. ಏಕೆಂದರೆ ನರಕಕ್ಕೆ ಹೋಗತಕ್ಕಂಥ ಪದಗಳಿವು. ಚಕ್ರವರ್ತಿ ಪದ ಪ್ರಾಪ್ತವಾಗಬಹುದು, ಆಗದೇನೂ ಇರಬಹುದು. ಭರತ ಚಕ್ರವರ್ತಿ ಸರ್ವಾರ್ಥ ಸಿದ್ಧಿಯಿಂದ ಬಂದು ಈ ಚಕ್ರವರ್ತಿ ಪದವನ್ನು ಪಡೆದಿದ್ದ. ಮತ್ತು ದೇಶ ಸಂಯಮದಂತೆ ಇರುವಂತಹ ಆಚಾರ ವಿಚಾರಗಳನ್ನು ಚಕ್ರವರ್ತಿ ಅವಸ್ಥೆಯಲ್ಲಿರುವಾಗ ಆಚಾರಗಳನ್ನು ಆಚರಿಸುತ್ತಿದ್ದ. ಅದಕ್ಕಾಗಿ ದೇಶ ಸಂಯಮಪೂರ್ವಕ ಸಂಯಮವನ್ನು ಗ್ರಹಣ ಮಾಡಿ ನಂತರ ಮೋಕ್ಷಕ್ಕೆ ಹೋದನು ಅಂತ ಹೇಳಬಹುದು. ಆದರೆ ಚಕ್ರವರ್ತಿ ಚಕ್ರವರ್ತಿಗಳು ಮಾಡಬಹುದಲ್ಲ, ಏನು ಅಡ್ಡಿ ಇಲ್ಲ. ಮಾಡಬಹುದು. ಚಕ್ರವರ್ತಿ ಅವಸ್ಥೆಯಲ್ಲಿರುವಾಗ ದೇಶ ವೃತ್ತದಂತಹ ವೃತ್ತಗಳನ್ನು ಪಾಲನೆ ಮಾಡಬಹುದು. ತೀರ್ಥಂಕರ ಪದ ಪ್ರಾಪ್ತವಾಗಬಹುದು, ಆಗದೇನೂ ಇರಬಹುದು. ಆದರೆ ಮೋಕ್ಷ ನಿಯಮದಿಂದ ಪ್ರಾಪ್ತವಾಗುತ್ತದೆ. ಮೋಕ್ಷಕ್ಕೆ ಹೋಗುವ ನಿಯಮ ಇದೆ, ಆದರೆ ಚಕ್ರವರ್ತಿದ ನಿಯಮ ಇಲ್ಲ.
ಆಯ್ತಲ್ಲ, ಈ ಚಾರ್ಟ್ ಪೂರ್ಣ ಆಯಿತು. ಇನ್ನು ಚಕ್ರವರ್ತಿಗಳು ಕ್ಷುಲ್ಲಕರೇನಾಗುಲ್ಲ. ಪ್ರತಿಮಾಧಾರಿ ಅಂದ್ರೆ ಎರಡನೇ ಪ್ರತಿಮಾದ ಆಚಾರ ವಿಚಾರ ಸುಮಾರಾಗಿ ತೀರ್ಥಂಕರಿಗೆ ಚಕ್ರವರ್ತಿಗಳಿಗೆ ಇದ್ದೇ ಇರ್ತದೆ ಅಂತ ಹೇಳ್ತಾರೆ. ಅಸಂಯಮದಲ್ಲಿರೋಕ್ಕಿಂತಲೂ ಸಂಯಮದಿಂದೇ ಇರ್ತಾರೆ ಅವರೆಲ್ಲ, ಗೃಹಸ್ಥ ಸಂಯಮದಿಂದ. ಆದ್ರೆ ಕ್ಷುಲ್ಲಕ ದೀಕ್ಷೆ ತಗೋತಾರೋ ಅಂತ ಹೇಳಕ್ಕಾಗಲ್ಲ. ಅವ್ರಿಗೇನು ತಾಕತ್ ಕಡಿಮೆ ಇದೆಯೋ ಏನು. ಶಕ್ತಿ ಏನು ಕಡಿಮೆ ಇರಲ್ಲ. ವಜ್ರ ವೃಷಭ ನಾರಾಸವನ ಇರ್ತದೆ ನಿಯಮದಿಂದ. ಅಲ್ಲಿಂದ ಬಂದಂತ ಜೀವಗಳಿಗೆ ನಿಯಮದಿಂದ ವಜ್ರ ವೃಷಭ ನಾರಾಸವನ ಇದ್ದೇ ಇರ್ತದೆ. ಇನ್ನು ಗುಣಸ್ಥಾನದ ಚಾರ್ಟವನ್ನು ತೆಗೀರಿ. ಏಳನೇದು ಅದು ಸರಳ ಇದೆಯಲ್ಲ, ಕಾಲದ್ದಿದೆ, ಸರಳ ಐತದೇನು? ಓದೇ ಕುಣಿಸ್ಕೊಳ್ಳೋದೇನೆಲ್ಲ. ಗುಣಸ್ಥಾನದ ಮುಖ್ಯತೆ ಇದನ್ನು ತೆಗೀರಿ. ಚರ್ಚಾ ಅದರೊಳಗೆ ಜಾಸ್ತಿ. ಗುಣಸ್ಥಾನಗಳಲ್ಲಿ ಪರಸ್ಪರ ಆರೋಹಣ, ಸಂದೃಷ್ಟಿ ಕ್ರಮಾಂಕ 8. ಗುಣಸ್ಥಾನಗಳಲ್ಲಿ ಪರಸ್ಪರ ಆರೋಹಣ, ಅವರೋಹಣ ಕ್ರಮ, ಕಾಲ. ಅಲ್ಲಿದ ಆವಾಜ್ ಬರ್ಕತ್ತಿಲ್ಲ? ಚಾಲೂ ಐತೇನಿಲ್ಲ? ಗುಣಸ್ಥಾನಗಳಲ್ಲಿ ಪರಸ್ಪರ ಆರೋಹಣ, ಅವರೋಹಣ ಕ್ರಮ, ಕಾಲ, ಜೀವ ಸಂಖ್ಯೆ, ಮರಣ ಮತ್ತು ಜನ್ಮ ಸಂಬಂಧಿ ಕೋಷ್ಟಕ ಎಲ್ಲ ಬರ್ತದೆ ಇದರೊಳಗೆ. ವಿಶೇಷ ಉತ್ಕೃಷ್ಟ ಅನುಭಾಗದೊಂದಿಗೆ ಆಯು ಕರ್ಮವನ್ನು ಕಟ್ಟಿಕೊಂಡಾಗ ಅಪ್ರಮತ್ತಾದಿ ಅಂದರೆ 7ನೇ ಗುಣಸ್ಥಾನದಿಂದ ಕೆಳಗಿನ ಗುಣಸ್ಥಾನಗಳಲ್ಲಿ ಗಮನವಿರುವುದಿಲ್ಲ. ಇದು ಮುನ್ಸೂಚನೆ. ಉತ್ಕೃಷ್ಟ ಅನುಭಾಗದೊಂದಿಗೆ ಆಯು ಕರ್ಮವನ್ನು ಕಟ್ಟಿಕೊಂಡಾಗ, ಉತ್ಕೃಷ್ಟ ಅನುಭಾಗ ಆಯು ಕರ್ಮದ ಉತ್ಕೃಷ್ಟ ಅನುಭಾಗ, ಆಯು ಕರ್ಮಗಳಲ್ಲಿ ಉತ್ಕೃಷ್ಟ ಅನುಭಾಗ ಇರುವಾಗ ಅಪ್ರಮತ್ತಾದಿ ಅಂದರೆ 7ನೇ ಗುಣಸ್ಥಾನದಿಂದ ಕೆಳಗಿನ ಗುಣಸ್ಥಾನಗಳಲ್ಲಿ ಗಮನವಿರುವುದಿಲ್ಲ. ಅಂದರೆ ಶ್ರೇಣಿಯಲ್ಲಿಯೇ ಮರಣವಾಗುತ್ತದೆ ಎಂದು ಅರ್ಥ. ಶ್ರೇಣಿಯನ್ನು ಹತ್ತಿದ್ರು ಅಂತಂದ್ರೆ ಕೆಳಗಿನ ಗುಣಸ್ಥಾನಕ್ಕೆ ಬರುವುದಿಲ್ಲ, ನಡುವೆ ಅವರ ಮರಣ ಆಗ್ತದೆ. ದೇವಾಯು ಉತ್ಕೃಷ್ಟ ಅನುಭಾಗ ಇದ್ದಂಥವರಿಗೆ ಬಂದಾಗುವಂಥ ಪ್ರಶ್ನೆ ಅಲ್ಲ, ಆಗಿರುವಂಥವರಿಗೆ 7ನೇ ಗುಣಸ್ಥಾನದಿಂದ ಕೆಳಗಿನ ಗುಣಸ್ಥಾನಗಳಿಗೆ ಗಮನವಿಲ್ಲ. ಶ್ರೇಣಿಯಲ್ಲಿ ಅಂದ್ರೆ ಅವರ ಮರಣ ನಿಶ್ಚಿತ ಶ್ರೇಣಿಯಲ್ಲಿ ಆಗ್ತದೆ ಅಂತ ಅರ್ಥ. ಉತ್ಕೃಷ್ಟ ಅನುಭಾಗ ಇದ್ದಂಥವರಿಗೆ ಶ್ರೇಣಿಯಲ್ಲಿ ಮರಣ ಆಗ್ತದೆ, ಕೆಳಗಿನ ಗುಣಸ್ಥಾನಗಳಿಗೆ ಅವರು ಬರುವುದಿಲ್ಲ.
ಕೆಳಗಿನ ಗುಣಸ್ಥಾನಗಳಿಗೆ ಗಮನವಿಲ್ಲ ಅಂತಂದ್ರೆ ಮೇಲಿನಿಂದ ಇಳಿಯುವಾಗ ಗಮನವಿಲ್ಲ. ಅಂದ್ರೆ ಶ್ರೇಣಿಯಲ್ಲಿ ನಿಯಮದಿಂದ ಮರಣವಾಗುತ್ತದೆ ಅಥವಾ ಕ್ಷಪಕ ಶ್ರೇಣಿಯನ್ನು ಹತ್ತುವುದೇ ಇಲ್ಲ. ಕ್ಷಪಕ ಶ್ರೇಣಿ ಅಂತೂ ಹತ್ತುವುದೇ ಇಲ್ಲ. ದೇವಾಯುವಿನ ಉತ್ಕೃಷ್ಟ ಅನುಭಾಗದೊಂದಿಗೆ ಆಯುಕರ್ಮವನ್ನು ಕಟ್ಟಿಕೊಂಡಾಗ ಅಪ್ರಮತ್ತಾದಿ ಅಂದರೆ 7ನೇ ಗುಣಸ್ಥಾನದಿಂದ ಕೆಳಗಿನ ಗುಣಸ್ಥಾನಗಳಲ್ಲಿ ಮರಣವಿಲ್ಲ. ಇದು ಯಾವ ಆಯುವಿನ ಅಪೇಕ್ಷೆಯಿಂದ ಇದೆ ಅನ್ನೋದನ್ನ ಇಲ್ಲಿ ಹೇಳಿಲ್ಲ. ಮನುಷ್ಯಾಯುವು ಅಥವಾ ದೇವಾಯುವು. ಮನುಷ್ಯಾಯುವನ್ನು ಉತ್ಕೃಷ್ಟ ಕಟ್ಟಿಕೊಂಡಿದ್ರೆ, ಮನುಷ್ಯಾಯುವನ್ನು ಉತ್ಕೃಷ್ಟವಾಗಿ ಕಟ್ಟಿಕೊಂಡಿದ್ರೆ ಮನುಷ್ಯಾಯುವನ್ನು ಉತ್ಕೃಷ್ಟವಾಗಿ ಅಂದ್ರೆ ಭುಜ್ಯಮಾನ್ ಮನುಷ್ಯಾಯು ಅದು ಉತ್ಕೃಷ್ಟ ಅನುಭಾಗದೊಂದಿಗೆ ಇತ್ತು ಅಂತಂದ್ರೆ ಆ ತರನೂ ಇರಬಹುದು. ಇದೇನು ಹೇಳಲಿಕ್ಕೆ ಆಗುಲ್ಲ. ನೋಡೋಣ ಏನಾಗುತ್ತೆ. ಕೆಳಗಿನ ವಿಷಯಗಳನ್ನು ಹಚ್ಚೋಣ. ಗುಣಸ್ಥಾನ, ಗುಣಸ್ಥಾನಗಳ ಹೆಸರು, ಆಮೇಲೆ ಗುಣಸ್ಥಾನಗಳಲ್ಲಿ ಆರೋಹಣ ಕ್ರಮ ಅಂದರೆ ಏರುವ ಕ್ರಮ, ಅವರೋಹಣ ಕ್ರಮ ಅಂದರೆ ಇಳಿಯುವ ಕ್ರಮ, ಗುಣಸ್ಥಾನದ ಕಾಲ, ಜಗನ್ಯ ಮತ್ತು ಉತ್ಕೃಷ್ಟ ಎಷ್ಟು ಅನ್ನೋದು, ಗುಣಸ್ಥಾನಗಳಲ್ಲಿ ಜೀವ ಸಂಖ್ಯೆ, ಜೀವಗಳಲ್ಲಿ ಮನುಷ್ಯರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಹೇಳಿದೆ. ಆಮೇಲೆ ಯಾವ ಗುಣಸ್ಥಾನದಲ್ಲಿ ಮರಣ ಇದೆ ಮತ್ತು ಯಾವ ಗುಣಸ್ಥಾನದಲ್ಲಿ ಜನ್ಮ ಆಗುತ್ತದೆ ಅನ್ನುವಂಥ ವಿಷಯ ಈ ವಿವರಣೆಯೊಂದಿಗೆ ಈ ಕೋಷ್ಟಕದಲ್ಲಿ ಇದೆ. ಮೊದಲನೇ ಗುಣಸ್ಥಾನ ಮಿಥ್ಯಾತ್ವ ಗುಣಸ್ಥಾನ. ಮಿಥ್ಯಾತ್ವ ಗುಣಸ್ಥಾನದಲ್ಲಿರತಕ್ಕಂಥ ಜೀವಿಗಳು ಮಿಥ್ಯಾತ್ವ ದರ್ಶನ್ಮೋಹಿನಿ ಕರ್ಮದ ಉದಯದಿಂದ ಮಿಥ್ಯಾದೃಷ್ಟಿ ಇರುವುದು. ಇನ್ನು ಆ ಮಿಥ್ಯಾದೃಷ್ಟಿ ಜೀವಿಗಳಲ್ಲಿ 2 ಭೇದ, ಅನಾದಿ ಮಿಥ್ಯಾದೃಷ್ಟಿ ಮತ್ತು ಸಾದಿ ಮಿಥ್ಯಾದೃಷ್ಟಿ. ಈಗ ನಾವು ಅನಾದಿ ಮಿಥ್ಯಾದೃಷ್ಟಿಯ ಚರ್ಚೆಯನ್ನ ಮಾಡುವುದಿದೆ. ಅನಾದಿ ಮಿಥ್ಯಾದೃಷ್ಟಿ ಜೀವ 1ನೇ ಗುಣಸ್ಥಾನದಲ್ಲಿ ಇದೆ. ಇನ್ನು ಗುಣಸ್ಥಾನಗಳಲ್ಲಿ ಅದು ಹತ್ತುವುದಾದರೆ ಯಾವ್ಯಾವ ಗುಣಸ್ಥಾನಗಳನ್ನು ಹತ್ತಬಹುದು, ಇಳಿಯುವುದಾದರೆ ಯಾವ ಗುಣಸ್ಥಾನಗಳಿಗೆ ಇಳಿಯಬಹುದು ಅನ್ನುವಂಥ ವಿಷಯ. ಹತ್ತುವಾಗ ಉಪಶಮ ಸಮ್ಯಕ್ತವನ್ನು ಪಡೆದುಕೊಂಡು ಅನಾದಿ ಮಿಥ್ಯಾದೃಷ್ಟಿ ಜೀವಿಗೆ ಮೊಟ್ಟ ಮೊದಲು ಆಗುವಂತಹ ಸಮ್ಯಕ್ತ್ವ ಉಪಶಮ ಸಮ್ಯಕ್ತ್ವ. ಉಪಶಮ ಸಮ್ಯಕ್ತವನ್ನು ಪಡೆದುಕೊಂಡು ಉಪಶಮ ಸಮ್ಯಕ್ತ್ವ ಸಹಿತ 4ನೇ ಗುಣಸ್ಥಾನದಲ್ಲಿ, 5ನೇ ಗುಣಸ್ಥಾನದಲ್ಲಿ ಮತ್ತು 7ನೇ ಗುಣಸ್ಥಾನದಲ್ಲಿ ಈ 3 ಗುಣಸ್ಥಾನಗಳಿಂದ ಮೇಲೆ ಹತ್ತಬಹುದು. 4ರಿಂದ 5ಕ್ಕೆ ಹೋಗಬಹುದು, 4ರಿಂದ 5ಕ್ಕೆ ಒಂದು ದಾರಿ ಇದೆ, 4ರಿಂದ 7ಕ್ಕೆ ಒಂದು ದಾರಿ ಇದೆ. ಏರುವುದಕ್ಕೆ 2 ದಾರಿಗಳಿವೆ. 1ನೇ ಗುಣಸ್ಥಾನದಿಂದ ಮೇಲಕ್ಕೆ 4, 5, 7 3 ದಾರಿಗಳಿವೆ. 3 ದಾರಿಗಳು ಅಂದ್ರೆ ಅನಾದಿ ಮಿಥ್ಯಾದೃಷ್ಟಿ ಜೀವಿಗೆ 1ನೇ ಗುಣಸ್ಥಾನದಿಂದ ಹೇಳ್ತಾ ಇರೋದು. 1ನೇ ಗುಣಸ್ಥಾನದಿಂದ ಉಪಶಮ ಸಮ್ಯಕ್ತು ಸಹಿತ 4ಕ್ಕೂ ಬರಬಹುದು. ಉಪಶಮ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಳ್ಳುವುದರ ಜೊತೆಗೆ 5ನೇ ಗುಣಸ್ಥಾನವೂ ಆಗಬಹುದು. ಉಪಶಮ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಳ್ಳುವುದರ ಜೊತೆಗೆ 7ನೇ ಗುಣಸ್ಥಾನವೂ ಆಗಬಹುದು. ಈ ತರ 3 ಮಾರ್ಗ ಇದೆ. ಅನಾದಿ ಮಿಥ್ಯಾದೃಷ್ಟಿ ಜೀವಿಗೆ 3 ಮಾರ್ಗ. 4ನೇ ಗುಣಸ್ಥಾನದ 1 ಮಾರ್ಗ, 5ನೇ ಗುಣಸ್ಥಾನದ 1 ಮಾರ್ಗ, 7ನೇ ಗುಣಸ್ಥಾನದ 1 ಮಾರ್ಗ. ಅಲ್ಲಲ್ಲ, ಮಿಥ್ಯಾತ್ವ ಗುಣಸ್ಥಾನದಿಂದ ಡೈರೆಕ್ಟ್ ನೇರವಾಗಿ ಹೋಗ್ತಕ್ಕಂತಹ ಮಾರ್ಗಗಳು ಎಷ್ಟು ಅಂದ್ರೆ 3. 8ನೇ ಗುಣಸ್ಥಾನಕ್ಕೆ ಹೋಗ್ತಾರೇನು? 8ನೇ ಗುಣಸ್ಥಾನ ಶ್ರೇಣಿ ಇದೆ. ಡೈರೆಕ್ಟ್ ಶ್ರೇಣಿ ಇರ್ತಾರೆ 1ನೇ ಗುಣಸ್ಥಾನದಿಂದ? ಇಲ್ಲ. ಅದಕ್ಕಾಗಿ 3 ಮಾರ್ಗಗಳು. 4ನೇದು 1 ಮಾರ್ಗ, 5ನೇದು 1 ಮಾರ್ಗ ಮತ್ತು ಎಲ್ಲಿಂದ? 1ನೇ ಗುಣಸ್ಥಾನದಿಂದ. ಇನ್ನು ಅವರೋಹಣ ಕ್ರಮ ಯಾವ ತರ ಇದೆ? 1ರಲ್ಲಿರುವುದರಿಂದ ಕೆಳಗಡೆಗೆ ಇಳಿಯುವ ಯಾವ ಮಾರ್ಗವೂ ಇಲ್ಲ. ಇಳಿಯುವಂತ ಪ್ರಶ್ನೆ ಬರೋಲ್ಲ.
ಇಳಿಕೆ ಯಾವುದೂ ಮಾರ್ಗ ಇಲ್ಲ. ಏರಕ್ಕೆ 3 ಮಾರ್ಗ ಇವೆ ಅನಾದಿ ಮಿಥ್ಯಾದೃಷ್ಟಿ ಜೀವಿಗೆ. ಇನ್ನು ಯಾವುದು ಇಲ್ಲ. ಇಲ್ಲಿ ಏನು ವಿಚಾರ ಮಾಡೋದಿದೆ ಲಕ್ಷ್ಯದಲ್ಲಿಟ್ಕೊಳ್ಳಿ. 1ನೇ ಗುಣಸ್ಥಾನದಿಂದ ಏರುವಂತಹ ಮಾರ್ಗಗಳು ಎಷ್ಟು ಮತ್ತು 1ನೇ ಗುಣಸ್ಥಾನದಿಂದ ಕೆಳಗೆ ಇಳಿಯುವಂತಹ ಮಾರ್ಗಗಳು ಎಷ್ಟು, ಈ ತರ ಚರ್ಚೆ ಮಾಡೋದಿದೆ. ಇನ್ನು ಮುಂದಿನ ಗುಣಸ್ಥಾನಗಳಲ್ಲಿ ಚರ್ಚೆ ಮಾಡೋದಾದ್ರೆ 7ನೇ ಗುಣಸ್ಥಾನದ ಚರ್ಚೆ ಇದ್ರೆ ಆವಾಗ 7ರಿಂದ ಮೇಲೆ ಏರುವಂತಹ ಗುಣಸ್ಥಾನಗಳು ಯಾವ್ಯಾವು, ಕೆಳಗೆ ಇಳಿಯುವಂತಹ ಗುಣಸ್ಥಾನಗಳು ಅಲ್ಲಿ ಚರ್ಚಾ ಸಂಭವ ಇದೆ. ಇಲ್ಲೇನು ಸಂಭವ ಇದೆ? ಇಳಿಯುವಂತ ಚರ್ಚಾ ಸಂಭವ ಇಲ್ಲ, ಏರುವಂತ ಚರ್ಚಾ ಸಂಭವ ಇದೆ. ಹೌದು, ಅನಾದಿ ಮಿಥ್ಯಾದೃಷ್ಟಿ ಜೀವ ಉಪಶಮ ಸಮ್ಯಕ್ತವನ್ನ ಪ್ರಾಪ್ತ ಮಾಡಿಕೊಳ್ಳುವುದರ ಜೊತೆಗೆ 4ನೇ ಗುಣಸ್ಥಾನ ಆಗಬಹುದು. ಉಪಶಮ ಸಮ್ಯಕ್ತ ಆಯ್ತಿಲ್ಲೋ, ಆ ಉಪಶಮ ಸಮ್ಯಕ್ತವ ನೇರವಾಗಿ 4ನೇ ಗುಣಸ್ಥಾನದಲ್ಲೂ ಆಗಬಹುದು, ನೇರವಾಗಿ 5ರಲ್ಲೂ ಆಗಬಹುದು, ನೇರವಾಗಿ 7ರಲ್ಲೂ ಆಗಬಹುದು. ಈ ತರ ಅವರೋಹಣ ಕ್ರಮ ಇಲ್ಲ. ಇನ್ನು ಗುಣಸ್ಥಾನ ಕಾಲ, ಅನಾದಿ ಮಿಥ್ಯಾದೃಷ್ಟಿ ಜೀವಿಯ ಗುಣಸ್ಥಾನದ ಕಾಲ ಎಷ್ಟು ಇದೆ? ಅಭವ್ಯ ಜೀವಿಯ ಅಪೇಕ್ಷೆಯಿಂದ ಅನಾದಿ ಅನಂತ ಕಾಲ, ಅನಾದಿ ಕಾಲದಿಂದ ಮಿಥ್ಯಾತ್ವದಲ್ಲಿಯೇ ಇದೆ. ಅನಂತ ಕಾಲದವರೆಗೆ ಮಿಥ್ಯಾತ್ವ ಗುಣಸ್ಥಾನ ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ, ಅಲ್ಲಿಯೇ ಇರೋದು. ಸ್ಥಾಯಿ ಗುಣಸ್ಥಾನ ಅದಕ್ಕೆ. ಭವ್ಯ ಜೀವಿಗೆ ಅನಾದಿ ಶಾಂತ ಕಾಲ. ಭವ್ಯ ಜೀವಿ ಇತ್ತು ಅಂತಂದ್ರೆ ಇಂದಿಲ್ಲ ನಾಳೆ ಅದು ಸಮ್ಯಕ್ತವನ್ನು ಪಡೆಯಬಹುದು, ಗುಣಸ್ಥಾನವನ್ನು ಹತ್ತಬಹುದು ಅನ್ನುವಂಥ ಸಂಭಾವನೆ ಇದೆ. ಆದ್ದರಿಂದ ಶಾಂತಕಾಲ ಅನಾದಿಯಿಂದ ಮಿಥ್ಯಾತ್ವದಲ್ಲಿದೆ ನೋಡಿ. ಪ್ರತಿಯೊಂದು ಭವ್ಯ ಜೀವ ಎಲ್ಲಿದೆ ಅನಾದಿ ಕಾಲದಿಂದ? ನಿತ್ಯನಿಗೋದಲ್ಲಿತ್ತು. ಅಲ್ಲಿ ಗುಣಸ್ಥಾನ ಎಂದ ಚೇಂಜ್ ಆಗಿತ್ತೇನು? ಎಂದಾದ್ರೂ ಮನುಷ್ಯ ಆಗಿತ್ತೇನು? ಎಲ್ಲೂ ಬಂದಿಲ್ಲ. ನಿತ್ಯನಿಗೋದ ಪರ್ಯಾಯವನ್ನು ಬಿಟ್ಟು ಹೊರ ಬಂದಿರಲಿಲ್ಲ. ಆದ್ದರಿಂದ ಅದು ಆ ಜೀವ ಅನಾದಿಯಿಂದ ಮಿಥ್ಯಾದೃಷ್ಟಿನೇ ಇದೆ. ಪ್ರತಿಯೊಬ್ಬರೂ ಕೂಡ ಅನಾದಿಯಿಂದ ಮಿಥ್ಯಾದೃಷ್ಟಿನೇ ಇದ್ದೇವೆ. ಆದರೆ ಮುಂದೆ ನಾವು ಸಮ್ಯಕ್ತವನ್ನು ಪಡೆಯಬಹುದು ಅಥವಾ ಈಗ ಪಡೆದಿದ್ದೇವೆ ಅಂತಂದ್ರೆ ಅದು ಅದರ ಅಂತ ಆಯಿತು, ಮಿಥ್ಯಾತ್ವಕ್ಕೆ ಅಂತ ಬಂತು. ಅಂತ ಆಯಿತು ಅಂತಂದ್ರೆ ಅನಾದಿ ಶಾಂತ ಆಯಿತು. ಈ ತರ ಭವ್ಯ ಜೀವಿ ಅಪೇಕ್ಷೆಯಿಂದ ಅನಾದಿ ಶಾಂತ ಕಾಲ, ಇದು ಗುಣಸ್ಥಾನದ ಕಾಲ. ಇನ್ನು ಗುಣಸ್ಥಾನದಲ್ಲಿ ಜೀವ ಸಂಖ್ಯೆ ಎಷ್ಟು? ಈ ಗುಣಸ್ಥಾನದಲ್ಲಿ ಅನಂತಾನಂತ ಜೀವಗಳಿವೆ. ಯಾವ ಗುಣಸ್ಥಾನದಲ್ಲಿ? 1ನೇ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಅನಂತಾನಂತ ಜೀವರಾಶಿಗಳಿವೆ. ಯಾವ ಗುಣಸ್ಥಾನದಲ್ಲಿ ಮರಣ ಹೊಂದಿ ಮತ್ತು ಯಾವ ಗತಿಯಲ್ಲಿ ಜನ್ಮ? 1ನೇ ಗುಣಸ್ಥಾನದಲ್ಲಿ ಮರಣ ಹೊಂದಿ ಜೀವಾತ್ಮನು 4 ಗತಿಗಳಲ್ಲಿ ಉತ್ಪನ್ನವಾಗಲು ಸಾಧ್ಯ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಮರಣ ಹೊಂದಿದಂತಹ ಜೀವ 4 ಗತಿಗೆ ಹೋಗಬಹುದು. ಆದರೆ ದೇವಗತಿಯಲ್ಲಿ 9ನೇ ಗ್ರಹವೇಕದವರೆಗೆ ಮಾತ್ರ ಉತ್ಪನ್ನವಾಗಬಹುದು, ಮುಂದೆ ಇಲ್ಲ. ಇದು ಸರಿ ಇದೆ. ಮಿಥ್ಯಾತ್ವ ಇತ್ತು ಅಂತಂದ್ರೆ 1ನೇ ಗುಣಸ್ಥಾನ ಸಹಿತ ಹೆಚ್ಚಂದ್ರೆ 9ನೇ ಗ್ರಹವೇಕ ಆಗಬಹುದು. ಅಭವ್ಯ ಜೀವನು ಕೂಡ 9ನೇ ಗ್ರಹವೇಕ ತನಕ ಹೋಗ್ತದೆ. ಭವ್ಯ ಜೀವಿಗಳು ಕೂಡ ಮಿಥ್ಯಾತ್ವ ಸಹಿತ ಇದ್ದಾಗ 9ನೇ ಗ್ರಹವೇಕದವರೆಗೆ ಹೋಗಬಹುದು. ಇನ್ನು 1ನೇ ಗುಣಸ್ಥಾನದಲ್ಲಿಯೇ ಮತ್ತೊಂದು ಮಿಥ್ಯಾದೃಷ್ಟಿ ಜೀವದ ಭೇದ, ಸಾದಿ ಮಿಥ್ಯಾದೃಷ್ಟಿ. ಅದರ ಚರ್ಚೆಯನ್ನು ಮಾಡೋಣ. ಆರೋಹಣ ಕ್ರಮ ಈ ಸಾದಿ ಮಿಥ್ಯಾದೃಷ್ಟಿಗೆ ಯಾವುದ್ಯಾವುದು? ಆರೋಹಣ ಕ್ರಮ 1ರಿಂದ ಎಲ್ಲಿಂದ ತಗೊಳ್ಳೋದು? 1ರಿಂದ ಎಲ್ಲೆಲ್ಲಿ ಹೋಗಬಹುದು? 1ರಿಂದ 3ಕ್ಕೆ ಹೋಗಬಹುದು. ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿಯ ಉದಯದಿಂದ 1ನೇ ಗುಣಸ್ಥಾನದಿಂದ 3ನೇ ಗುಣಸ್ಥಾನ ಆಗಬಹುದು, 4ನೇ ಗುಣಸ್ಥಾನವೂ ಆಗಬಹುದು.
ಸಮ್ಯಕ್ತವನ್ನ ಪಡೆದು ಉಪಶಂ ಸಮ್ಯಕ್ತವನ್ನ ಪಡೆದು ಅಥವಾ ಕ್ಷೌಕ್ಷಂ ಸಮ್ಯಕ್ತವನ್ನು ಪಡೆದು 4ನೇ ಗುಣಸ್ಥಾನವೂ ಆಗಬಹುದು. ಅಥವಾ ಉಪಶಂ ಸಮ್ಯಕ್ತ್ವ ಅಥವಾ ಕ್ಷೌಕ್ಷಂ ಸಮ್ಯಕ್ತ್ವ ಇದನ್ನು ಎರಡನ್ನು ಪಡೆದು 5ನೇ ಗುಣಸ್ಥಾನವೂ ಆಗಬಹುದು ಅಥವಾ 7ನೇ ಗುಣಸ್ಥಾನವೂ ಆಗಬಹುದು. ಸಮ್ಯಕ್ತವನ್ನ ಪ್ರಾಪ್ತ ಮಾಡಿಕೊಳ್ಳುವುದರ ಜೊತೆಗೆ 7ನೇ ಗುಣಸ್ಥಾನ ಆಗ್ತದೆ. ಅಂದ್ರೆ 7ನೇ ನೇರವಾಗಿ ಅಲ್ಲೇ ಹೋಗಿ ಸಮ್ಯಕ್ತ ಪ್ರಾಪ್ತ ಆಗ್ತದೆ. 1ನೇ ಗುಣಸ್ಥಾನದಲ್ಲಿದ್ದಾನೆ ಜೀವ, ಆದರೆ ನೇರವಾಗಿ 7ಕ್ಕೆ ಹೋದ, ಅಲ್ಲೇ ಸಮ್ಯಕ್ ದರ್ಶನ ಪ್ರಾಪ್ತ ಆಯಿತು, ಅಲ್ಲಿ ಸ್ವಯಂ ಪ್ರಾಪ್ತ ಆಯಿತು. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ 3 ಒಟ್ಟಿಗೆ ಪ್ರಾಪ್ತ ಆದವು. 3 ಒಟ್ಟಿಗೆ ಪ್ರಾಪ್ತ ಆಗಬಹುದು 1ನೇ ಗುಣಸ್ಥಾನದಿಂದ ಡೈರೆಕ್ಟ್. 4ಕ್ಕೆ ಬಂದ್ರೆ ಸಮ್ಯಕ್ತ್ವ ಅಷ್ಟೇ ಪ್ರಾಪ್ತ ಆಗ್ತದೆ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ. 5ಕ್ಕೆ ಬಂದ್ರೆ ಸಮ್ಯಕ್ ದರ್ಶನ, ಸಂಯಮ, ಸಂಯಮ, ಭಾವ ಸಂಯಮ, ದೇಶ ಸಂಯಮ ಅದು ಪ್ರಾಪ್ತ ಆಗಬಹುದು. 3ನೇ ಗುಣಸ್ಥಾನಕ್ಕೆ ಬಂದರೆ ಸಂಯಮ ಇಲ್ಲ ಮತ್ತು ಸಮ್ಯಕ್ತನೂ ಇಲ್ಲ, ಮಿಶ್ರ ಸಮ್ಯಕ್ತ ಇದೆ, ಮಿಶ್ರ ಪರಿಣಾಮಗಳಿವೆ. ಈ ತರ ಸಾದಿ ಮಿಥ್ಯಾದೃಷ್ಟಿ ಜೀವಿಗೆ ಏರುವಂತಹ ಮಾರ್ಗಗಳು ಎಷ್ಟು? 4 ಮಾರ್ಗಗಳು. 3ನೇ ಗುಣಸ್ಥಾನದ ಮಾರ್ಗ ಇದೆ, 4ನೇ ಗುಣಸ್ಥಾನದ ಮಾರ್ಗ, 5ನೇ ಗುಣಸ್ಥಾನದ ಮಾರ್ಗ ಮತ್ತು 7ನೇ ಗುಣಸ್ಥಾನದ ಮಾರ್ಗ. ಒಟ್ಟು 4 ಮಾರ್ಗಗಳಿವೆ. ಇಳಿಯಲಿಕ್ಕೆ ಎಷ್ಟು ಮಾರ್ಗಗಳಿವೆ? ಲಕ್ಷಿದೆ ಅಲ್ಲ ಈ ಕಡೆ. ಇಳಿಯಲಿಕ್ಕೆ ಎಷ್ಟು ಮಾರ್ಗಗಳಿವೆ? ಯಾವುದೂ ಮಾರ್ಗ ಇಲ್ಲ, ಒಂದೇ ಮಾರ್ಗ ಇದೆ. ಇನ್ನು ಈ ಗುಣಸ್ಥಾನದ ಕಾಲ, ಸಾದಿ ಮಿಥ್ಯಾದೃಷ್ಟಿ ಜೀವಿಯ ಅಪೇಕ್ಷೆಯಿಂದ ಮಿಥ್ಯಾತ್ವ ಗುಣಸ್ಥಾನದ ಕಾಲ ಎಷ್ಟು ಅಂತಂದ್ರೆ ಜಗನ್ಯ ಕಾಲ, ಅಂತರ್ಮುಹೂರ್ತ, ಉತ್ಕೃಷ್ಟ ಕಾಲ, ಸ್ವಲ್ಪ ಕಡಿಮೆ ಅರ್ಧ ಪುದ್ಗಲ ಪರಿವರ್ತನ ಕಾಲ. ಜಗನ್ಯ ಕಾಲ, ಅಂತರ್ಮುಹೂರ್ತ, ಉತ್ಕೃಷ್ಟ ಕಾಲ, ಸ್ವಲ್ಪ ಕಡಿಮೆ ಅರ್ಧ ಪುದ್ಗಲ ಪರಾವರ್ತನ ಕಾಲ. ನೋಡಿ, ಸಾದಿ ಮಿಥ್ಯಾದೃಷ್ಟಿ ಆಗುವುದರಿಂದ ಏನು ಲಾಭ ಇದೆ? ಅನಂತ ಸಂಸಾರ ನಾಶವಾಗಿ ಅರ್ಧ ಪುದ್ಗಲ ಪರಾವರ್ತನ ಕಾಲದಲ್ಲಿ ನಿಯಮದಿಂದ ಮುಕ್ತಿಗೆ ಹೋಗಬಹುದು ಅನ್ನುವಂಥ ಗ್ಯಾರಂಟಿ, ಹೋಗ್ತದೆ ಅನ್ನುವಂಥ ಗ್ಯಾರಂಟಿ ಸಾದಿ ಮಿಥ್ಯಾದೃಷ್ಟಿ ಜೀವಿಗೆ ಇದೆ. ಅದಕ್ಕಾಗಿ ಸಮ್ಯಕ್ತ್ವದಿಂದ ಒಂದು ಸಲ ಸ್ಪರ್ಶವಾದರೂ ಕೂಡ ಎಷ್ಟೋ ದೊಡ್ಡ ಕೆಲಸ ಆಯಿತು ಅಂತ, 50% ಕೆಲಸ ಆಯಿತು. ಮುಖ್ಯ ಅದೇ, ಸಮ್ಯಕ್ ದರ್ಶನ ಮುಖ್ಯ ಇದೆ. ಸಂಯಮವನ್ನೇನೋ ನಾವು ಎಷ್ಟೋ ಸಲ ಗ್ರಹಣ ಮಾಡಿದ್ದೇವೆ. ಮಿಥ್ಯಾ ಸಂಯಮ, ದ್ರವ್ಯ ಸಂಯಮ, ಭಾವ ಸಂಯಮ ಮಾಡಿಲ್ಲ. ಇನ್ನು ಭಾವ ಸಂಯಮ ಮಾಡ್ಕೋಬೇಕು ಅಂತಂದ್ರೆ ಸಮ್ಯಕ್ ದರ್ಶನ ಬೇಕೇ ಬೇಕು. ಸಮ್ಯಕ್ತು ಸಹಿತ ಭಾವ ಸಂಯಮ ಪ್ರಾಪ್ತ ಆಗ್ತದೆ. ಸಂಯಮ ಇಲ್ಲದವರಿಗೆ, ಸಮ್ಯಕ್ತು ಇಲ್ಲದವರಿಗೆ ಭಾವ ಸಂಯಮ ಆಗುವುದೇ ಇಲ್ಲ. ಸುಮೇರು ಪರ್ವತದಷ್ಟು ಪಿಂಚಿ ಕಮಂಡಲಗಳು ಬಿದ್ದಿವೆ ಅಂತ ಅಷ್ಟು ಸಲ ದೀಕ್ಷೆಯನ್ನು ತಕ್ಕೊಂಡಿರಬಹುದು ಈ ಜೀವ. ನಿತ್ಯ ನಿಗೋಧದಿಂದ ಹೊರಗೆ ಬಂದು ಎಷ್ಟೋ ಸಲ ಮನುಷ್ಯ ಆಗಿದೆ ಅಂತಂದ್ರೆ ಎಷ್ಟು ಸಲ ದೀಕ್ಷಾ ತಕ್ಕೊಂಡಿರಬಹುದು? ಅಸಂಖ್ಯಾತ ಸಲ. ಆ ಪಿಂಚಿ ಕಮಂಡಲಗಳನ್ನು ಸಂಗ್ರಹ ಮಾಡಿತು ಅಂತಂದ್ರೆ ಸುಮೇರು ಪರ್ವತದಷ್ಟು ಎತ್ತರ ಆಗಬಹುದು. ಅಷ್ಟು ಪಿಂಚಿ ಕಮಂಡಲ ಒಂದೊಂದು ಜೀವ ಗ್ರಹಣ ಮಾಡಿದೆ. ಆದರೆ ಮೋಕ್ಷ ಆಗಲಿಲ್ಲ, ಭಾವ ಸಂಯಮ ಪ್ರಾಪ್ತ ಆಗಲಿಲ್ಲ, ದ್ರವ್ಯ ಸಂಯಮ. ಅದಕ್ಕಾಗಿ ದ್ರವ್ಯ ಸಂಯಮಕ್ಕೆ ಏನು ಬೆಲೆ ಇದೆ? ಭಾವ ಸಂಯಮ ರಹಿತ ದ್ರವ್ಯ ಸಂಯಮಕ್ಕೆ ಸ್ವಲ್ಪವೂ ಬೆಲೆ ಇಲ್ಲ. ಇನ್ನು ಅದರಿಂದ ಲಾಭ ಏನು ಅಂತಂದ್ರೆ ಒಂದು ದೇವಗತಿಗೆ ಹೋಗಬಹುದಷ್ಟೇ, ಸಂಸಾರ ಪರಿಭ್ರಮಣ ನಿಲ್ಲಲ್ಲ. ಅಷ್ಟ ಪಾಹುಡ್ದಾಗ ಬಹಳ ಹೇಳಿದ್ದಾರೆ ಇದನ್ನ. ಭಾವ ಪಾಹುಡದಲ್ಲಿ ಭಾವ ಸಂಯಮದ ವರ್ಣನೆಯನ್ನ ಬಹಳ ಉತ್ಕೃಷ್ಟವಾಗಿ ಕಥನ ಮಾಡಿದ್ದಾರೆ. ಓದಬೇಕು ಅದನ್ನ. ಭಾವ ಪಾಹುಡು ಓದ್ಕೊಳ್ಳಿ, ಭಾವದ ಮಹಿಮಾ ಗೊತ್ತಾಗ್ತದೆ.
ಸ್ವಲ್ಪ ಕಡಿಮೆ ಅರ್ಧ ಪುದ್ಗಲ ಪರಾವರ್ತನ ಅಂದರೆ ಇಲ್ಲಿ ಸ್ವಲ್ಪ ಕಡಿಮೆಯ ಅರ್ಥ ಏನಾಗಬಹುದು? ಸ್ವಲ್ಪ ಕಡಿಮೆ ಅಪೇಕ್ಷೆ ಏನಿದೆ ನೋಡಬೇಕಾದ್ರೆ ಅದೇ ತರ ಇದೆ ಶಾಸ್ತ್ರದಲ್ಲಿ. ಒಂದು ಸಲ ಸಮ್ಯಕ್ ದರ್ಶನ ಪ್ರಾಪ್ತ ಆಯಿತು. ಎಷ್ಟು ಸಮಯ ಉಳಿಯಿತು? ಒಂದು ಭವದವರೆಗೆ ಉಳಿಯಿತು ಅಂತ ಇಟ್ಕೋರಿ. ಕ್ಷೌಕ್ಷಂ ಸಮ್ಯಕ್ ದರ್ಶನ ಪ್ರಾಪ್ತ ಆಯಿತು ಅಥವಾ ಉಪಶಂ ಸಮ್ಯಕ್ ದರ್ಶನ ಪ್ರಾಪ್ತ ಆಯಿತು. ಉಪಶಂ ಸಮ್ಯಕ್ತದ ಅಪೇಕ್ಷೆಯಿಂದ ಅಂತರ್ಮುಹೂರ್ತ, ಕ್ಷೌಕ್ಷಂ ಸಮ್ಯಕ್ತದ ಅಪೇಕ್ಷೆಯಿಂದ ಸ್ವಲ್ಪ ದೀರ್ಘಕಾಲನೂ ಉಳಿಯಬಹುದು. ಆದರೆ ಈ ಕಾಲ್ ಮೈನಸ್ ಮಾಡಬೇಕಲ್ಲ. ಒಂದು ಸಲ ಸಮ್ಯಕ್ತ ಪ್ರಾಪ್ತ ಆದ ನಂತರ ಅರ್ಧ ಪುದ್ಗಲ್ ಪರಾವರ್ತನ ಉಳಿಯಿತು. ಅಂದ್ರೆ ಎಷ್ಟು ಆ ಸಮ್ಯಕ್ತದ ಕಾಲಿದೆ ಅದನ್ನೇ ಕಡಿಮೆ ಮಾಡಿರಬಹುದು. ಅರ್ಧ ಪುದ್ಗಲ್ ಪರಾವರ್ತನ ಕಾಲ ಯಾವಾಗ ಉಳಿಯಿತು? ಸಮ್ಯಕ್ತ ಪ್ರಾಪ್ತ ಆದ ನಂತರ. ಇನ್ನು ಅಷ್ಟು ಕಡಿಮೆ ಮಾಡಿಕೊಂಡು ಇನ್ನು ಮಿಥ್ಯಾತ್ವದಲ್ಲಿ ಇದ್ರೂ ಕೂಡ ನಾವು ಉತ್ಕೃಷ್ಟವಾಗಿ ಅರ್ಧ ಪುದ್ಗಲ್ ಪರಾವರ್ತನ ಕಾಲ ಉಳಿಯಬಹುದು. ಭವಗಳು ಕಡಿಮೆ ಆಗ್ತಾವಲ್ಲ, ಭವನು ಕಡಿಮೆ ಆಗಬಹುದು. ಇನ್ನು ಗುಣಸ್ಥಾನದಲ್ಲಿ ಜೀವ ಸಂಖ್ಯೆ, ಸಾದಿ ಮಿಥ್ಯಾದೃಷ್ಟಿ ಜೀವಿಗಳು ಪ್ರಥಮ ಗುಣಸ್ಥಾನದಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಇರುತ್ತವೆ ಏನಂತ ಹೇಳಬೇಕು? ಜಗತ್ ಶ್ರೇಣಿಯ ಅಸಂಖ್ಯಾತ ಭಾಗ ಪ್ರಮಾಣ. ಟಿಪ್ಪಣಿಯಲ್ಲಿ ಕೊಟ್ಟಿರುವುದು ವಿಶೇಷ. ಇದರಲ್ಲಿ ಸಮೂರ್ಛನ ಮನುಷ್ಯರ ಸಂಖ್ಯೆಯೂ ಕೂಡ ಸಮ್ಮಿಲಿತವಾಗಿದೆ. ಸರಿ ಇದೆಯಲ್ಲ. ಸಮ್ಯಕ್ ದರ್ಶನ್ ಪ್ರಾಪ್ತ ಮಾಡಿಕೊಂಡು ನಾಶ ಮಾಡಿಕೊಂಡು ಮೊನ್ನೆ ಗುಣಸ್ಥಾನಕ್ಕೆ ಬಂದು ಕಾಲಾಂತರದಲ್ಲಿ ಅಥವಾ ಅದೇ ಭಾವದಿಂದ ಸಮೂರ್ಛನ್ ಮನುಷ್ಯ ಆಗಿ ಜನ್ಮ ತಾಳಬಹುದು. ಅದಕ್ಕಾಗಿ ಸಮೂರ್ಛನ್ ಮನುಷ್ಯರ ಸಂಖ್ಯೆಯನ್ನು ಕೂಡ ಅದರಲ್ಲಿ ಸೇರಿಸಿಕೊಂಡು ಹೇಳಬೇಕು. ಜಗತ್ ಶ್ರೇಣಿಯ ಅಸಂಖ್ಯಾತ ಭಾಗ ಪ್ರಮಾಣ ಮನುಷ್ಯರ ಸಂಖ್ಯೆ, ಸಾದಿ ಮಿಥ್ಯಾದೃಷ್ಟಿ ಮನುಷ್ಯರ ಸಂಖ್ಯೆ ಜಗತ್ ಶ್ರೇಣಿಯ ಅಸಂಖ್ಯಾತ ಭಾಗ ಪ್ರಮಾಣದಲ್ಲಿ ಇದ್ದಾರೆ. ಜಗತ್ ಶ್ರೇಣಿ ಅಸಂಖ್ಯಾತ ಶ್ರೇಣಿಗಳಿವೆ. ಜಗತ್ ಶ್ರೇಣಿ ಅಂದರೆ ಜಗತ್ತದ ಶ್ರೇಣಿ. ಈ ಮೂರು ಲೋಕ ಇದೆಯಲ್ಲ, ಇದರಲ್ಲಿ ಪ್ರತಿಯೊಂದು ಪ್ರದೇಶ, ಆಕಾಶದ ಪ್ರತಿಯೊಂದು ಪ್ರದೇಶ ಕ್ರಮದಿಂದ ಹಿಡಿಬೇಕು. ಅವು ಎಷ್ಟು ಪ್ರದೇಶಗಳು? ಅಸಂಖ್ಯಾತ. ಈ ಜಗತ್ತಿನ ಈ ಅಸಂಖ್ಯಾತ ಶ್ರೇಣಿಗೆ ಜಗತ್ ಶ್ರೇಣಿ ಅಂತಾರೆ. ಮೂರು ಲೋಕದ ಈ ಶ್ರೇಣಿ ಅಸಂಖ್ಯಾತ ಪ್ರದೇಶೀಯ ಶ್ರೇಣಿಗಳಿವೆ, ಪ್ರದೇಶಗಳಿವೆ.
ಇವು ಜಗತ್ ಶ್ರೇಣಿ. ಶ್ರೇಣಿ ಅಂದ್ರೆ ಕ್ರಮ. ಆ ಪ್ರದೇಶಗಳ ಒಂದು ಕ್ರಮ, ಒಂದು ಲೈನ್, ಪಂಕ್ತಿ. ಇನ್ನು ಸಾದಿ ಮಿಥ್ಯಾದೃಷ್ಟಿ ಜೀವ ಈ ಗುಣಸ್ಥಾನದಲ್ಲಿ ಮರಣ ಹೊಂದಿದರೆ ಯಾವ್ಯಾವ ಗತಿಗೆ ಹೋಗಬಹುದು? 4 ಗತಿಗೆ ಹೋಗಬಹುದು. ಮತ್ತು ಗ್ರೈವೇಕದಲ್ಲಿ ಹೋದರೆ 9ನೇ ಗ್ರೈವೇಕ ತನಕ ಹೋಗಬಹುದು. ಅಂದರೆ ಸಾದಿ ಮಿಥ್ಯಾದೃಷ್ಟಿ ಜೀವಿಗಳು 9ನೇ ಗ್ರೈವೇಕದವರೆಗೆ ಎಲ್ಲೂ ಕೂಡ ಇರಬಹುದು. 1ನೇ ಗುಣಸ್ಥಾನ ಸಹಿತ ಸಾದಿ ಮಿಥ್ಯಾದೃಷ್ಟಿ ಜೀವಿಗಳು ಭವನತ್ರಿಕದಿಂದ ಹಿಡ್ಕೊಂಡು 9ನೇ ಗ್ರೈವೇಕ ತನಕ ದೇವಗತಿಯಲ್ಲಿ ಎಲ್ಲಿಯೂ ಕೂಡ ಇರಬಹುದು. ಇನ್ನು 2ನೇ ಗುಣಸ್ಥಾನ ಸಾಸಾಧನ. 2ನೇ ಗುಣಸ್ಥಾನದಿಂದ ಮೇಲ್ಗಡೆಗೆ ಯಾವ ಒಂದೂ ಕೂಡ ಮಾರ್ಗ ಇರುವುದಿಲ್ಲ. ಉಪಶಮದ ಪ್ರಶ್ನೆ ಅಲ್ಲ. 2ನೇ ಗುಣಸ್ಥಾನಕ್ಕೆ ಯಾರು ಬರ್ತಾರು? ಸಮ್ಯಕ್ತ. ಉಪಶಮ ಸಮ್ಯಕ್ತವನ್ನು ನಾಶ ಮಾಡಿಕೊಂಡವರು ಅನಂತಾನುಬಂಧಿ ಕರ್ಮದ ಉದಯದಿಂದ ಬರ್ತಾರೆ. ಉದಯ ಆದಾಗ 2ನೇ ಗುಣಸ್ಥಾನ ಅನಂತಾನುಬಂಧಿ ಕಷಾಯದ ಉದಯ ಆದಾಗ. 6ನೇ ಗುಣಸ್ಥಾನ ಒಂದು ಮತ್ತು 2ನೇ ಗುಣಸ್ಥಾನ ಒಂದು. ಇವು ಎರಡು ಇಳಿಯುವಾಗ ಹತ್ತುವಂತಹ ಗುಣಸ್ಥಾನಗಳು, ಏರುವಾಗ ಹತ್ತುವುದಿಲ್ಲ. 1ನೇ ಗುಣಸ್ಥಾನದ ಮಿಥ್ಯಾದೃಷ್ಟಿ ಜೀವಿಗಳು ಮುನಿ ದೀಕ್ಷೆಯನ್ನು ತಗೊಳ್ಳುವಾಗ 6ನೇ ಗುಣಸ್ಥಾನ ಆಗುಲ್ಲ, ನೇರವಾಗಿ 7ನೇ ಗುಣಸ್ಥಾನ ಆಗ್ತದೆ. ಇಳಿಯುವಾಗ 6ನೇದಾಗಬಹುದು. ಸಾವಿರಾರು ಸಲ 6ನೇ 7ನೇ 6ನೇ 7ನೇ ಜೀವನ ಪರ್ಯಂತ ಆಗ್ತಿರ್ತದೆ. ಅದೇ ತರ 2ನೇ ಗುಣಸ್ಥಾನವೂ ಕೂಡ ಇಳಿಯುವ ಕ್ರಮದ ಗುಣಸ್ಥಾನ, ಏರುವ ಕ್ರಮದ ಗುಣಸ್ಥಾನ ಅಲ್ಲ. ಸಾಸಾಧನ ಗುಣಸ್ಥಾನದಿಂದ ಏರಲಿಕ್ಕೆ ಒಂದೂ ಮಾರ್ಗವಿಲ್ಲ, ಇಳಿಯಲಿಕ್ಕೆ ಒಂದೇ ಮಾರ್ಗ ಇದೆ, ಮಿಥ್ಯಾತ್ವ ಗುಣಸ್ಥಾನ. 2ನೇ ಗುಣಸ್ಥಾನಕ್ಕೆ ಬಂದಂತಹ ಜೀವ 3ನೇ ಗುಣಸ್ಥಾನಕ್ಕೆ ಹೋಗುವುದಿಲ್ಲ, ಏರಲಿಕ್ಕೆ ಒಂದು ಮಾರ್ಗ ಇಲ್ಲ. ನಿಯಮದಿಂದ 1ನೇ ಗುಣಸ್ಥಾನಕ್ಕೆ ಬರಬೇಕು. 1ನೇ ಗುಣಸ್ಥಾನಕ್ಕೆ ಬಂತು, ಇನ್ನು ಮೇಲೆ ಹೋಗಬಹುದು. ಎಲ್ಲಿ ಹೋಗಬಹುದು? ಏರುವಾಗ 2ನೇ ಗುಣಸ್ಥಾನ ಆಗಬಹುದೇನು? ಇಲ್ಲ. 3ನೇದಾಗಬಹುದೇನು? 3ನೇದು. ಸಾದಿ ಮಿಥ್ಯಾದೃಷ್ಟಿ ಇದ್ರೆ 3ನೇದಾಗಬಹುದು. ಅನಾದಿ ಮಿಥ್ಯಾದೃಷ್ಟಿ ಇದ್ರೆ 3ನೇದಾಗುಲ್ಲ, 4ನೇದಾಗಬಹುದು. ಸಾದಿ ಮಿಥ್ಯಾದೃಷ್ಟಿ ಇದ್ರೆ 5ನೇದಾಗಬಹುದು. ಅನಾದಿ ಮಿಥ್ಯಾದೃಷ್ಟಿಗೂ 5ನೇದಾಗ್ತದೆ, ಸಾದಿ ಮಿಥ್ಯಾದೃಷ್ಟಿಗೂ 5ನೇದಾಗ್ತದೆ, 7ನೇದ್ದು ಆಗಬಹುದು. ಎರಡನೇ ಗುಣಸ್ಥಾನದಿಂದ ಕೆಳಗೆ 1ನೇ ಗುಣಸ್ಥಾನಕ್ಕೆ ಹೋಗಲು ಒಂದೇ ಮಾರ್ಗವಿದೆ. ಗುಣಸ್ಥಾನ ಕಾಲ ಜಗನ್ಯ ಒಂದು ಸಮಯ. ಯಾವ ಗುಣಸ್ಥಾನದ ಕಾಲ ಇದು? 2ನೇ ಗುಣಸ್ಥಾನದ ಕಾಲ ಜಗನ್ಯ ಕಾಲ ಒಂದು ಸಮಯ ಇದೆ, ಒಂದೇ ಸಮಯ. ಮತ್ತು ಉತ್ಕೃಷ್ಟ ಕಾಲ 6 ಆವಲಿ ಕಾಲ. ಅಂದರೆ ಉಪಶಮ ಸಮ್ಯಕ್ತ್ವದಿಂದ ಬೀಳುವಂತಹ ಜೀವ 4ನೇ ಗುಣಸ್ಥಾನದಿಂದಲೋ ಅಥವಾ 5ನೇ ಗುಣಸ್ಥಾನದಿಂದಲೋ ಅಥವಾ 7ನೇ ಗುಣಸ್ಥಾನದಿಂದಲೋ ಬೀಳಬಹುದು. ಬೀಳುವಂತಹ ಜೀವ ಆ ಸಮ್ಯಕ್ತ್ವದ ಕಾಲ ಒಂದು ಸಮಯ ಉಳಿದಾಗ, ಜಗನ್ಯ ಒಂದು ಸಮಯ ಉಳಿದಾಗ ಅಥವಾ 6 ಆವಲಿ ಕಾಲ ಉಳಿದಾಗ ಕೆಳಗೆ ಬೀಳ್ತದೆ. ಒಂದು ಸಮಯ ಇದ್ದುಕೊಂಡು ಹೋಗಬಹುದು ಅಷ್ಟೇ 2ನೇ ಗುಣಸ್ಥಾನದಲ್ಲಿ. ಇಲ್ಲ ಅಂತಂದ್ರೆ 6 ಆವಲಿ ಕಾಲ ಎದ್ದು ಹೋಗಬಹುದು. ಉತ್ಕೃಷ್ಟ ಉತ್ಕೃಷ್ಟ ಏನಂದ್ರಿ? ಏನ? ಉತ್ಕೃಷ್ಟ ಕಾಲ, ಗುಣಸ್ಥಾನದ ಕಾಲ.
6 ಆವಲಿ. ಮಧ್ಯಮ ಕಾಲ 2 ಸಮಯದಿಂದ ಹಿಡ್ಕೊಂಡು 2ನೇ ಸಮಯದಿಂದ ಹಿಡ್ಕೊಂಡು 6 ಆವಲಿ ಕಾಲದ ಮಧ್ಯದ ವಿಕಲ್ಪಗಳನ್ನು ತಿಳಿಯಬೇಕು. ಇನ್ನು ಗುಣಸ್ಥಾನಗಳಲ್ಲಿ ಜೀವ ಸಂಖ್ಯೆ, ಪಲ್ಯದ ಅಸಂಖ್ಯಾತ ಭಾಗ ಪ್ರಮಾಣ. ಗುಣಸ್ಥಾನಗಳಲ್ಲಿ ಜೀವ ಸಂಖ್ಯೆ ಎಷ್ಟು, ಪಲ್ಯದ ಅಸಂಖ್ಯಾತ ಭಾಗ ಪ್ರಮಾಣ. ಮನುಷ್ಯರಿರ್ತಾರೆ, ಮನುಷ್ಯರ ಸಂಖ್ಯೆ 52 ಕೋಟಿ. ಅದು ಉತ್ಕೃಷ್ಟ ಸಂಖ್ಯೆ ಇದೆ. ಉತ್ಕೃಷ್ಟ ಸಂಖ್ಯೆ ಜಗನ್ಯ ಸಂಖ್ಯೆ. ಸ್ವಲ್ಪ ಆ ಕಡೆ ಬಾಜು ಮುಂದೆ ಪಲ್ಯದ ಅಸಂಖ್ಯಾತ ಭಾಗ ಪ್ರಮಾಣ, ಮನುಷ್ಯರ ಸಂಖ್ಯೆ 52 ಕೋಟಿ. ನೋಡಿ, ಈ ಗುಣಸ್ಥಾನದಲ್ಲಿ ಮನುಷ್ಯರ ಅಪೇಕ್ಷೆಯಿಂದ ಮನುಷ್ಯರು ಕೆಳಗಡೆಗೆ ಬಿದ್ದು ಯಾವುದೇ ಒಂದು ಸಮಯದಲ್ಲಿ ಉತ್ಕೃಷ್ಟ ರೀತಿಯಲ್ಲಿ ಸಂಗ್ರಹಿತವಾಗಬಹುದು ಅಂತಂದ್ರೆ ಹೆಚ್ಚಿಂದ ಹೆಚ್ಚು 52 ಕೋಟಿವರೆಗೆ ಆಗಬಹುದು. ಇಷ್ಟು ಯಾವಾಗಲೂ ಇರ್ತಾರೆ ಅಂತಲ್ಲ, ಕೆಳಗಡೆಗೆ ಬಿದ್ದು ಹೆಚ್ಚಿಂದ ಹೆಚ್ಚು ಯಾವಾಗಾದರೂ ಒಮ್ಮೆ ಸಂಗ್ರಹಿತವಾದರೆ 52 ಕೋಟಿ ಮನುಷ್ಯರು 2ನೇ ಗುಣಸ್ಥಾನದಲ್ಲಿ ಸಂಗ್ರಹಿತರಾಗಬಹುದು. ಇನ್ನು ಯಾವ ಗುಣಸ್ಥಾನದಲ್ಲಿ ಮರಣ ಮತ್ತು ಯಾವ ಗುಣಸ್ಥಾನದಲ್ಲಿ ಜನ್ಮ. 2ನೇ ಗುಣಸ್ಥಾನದಲ್ಲಿ ಮರಣ ಹೊಂದಿ ಜೀವವು ನರಕಗತಿಯನ್ನು ಬಿಟ್ಟು ಉಳಿದ 3 ಗತಿಗಳಲ್ಲಿ ಜನ್ಮ ತಾಳಬಹುದು. ಯಾಕೆ ಹೇಳಿದ್ರಂಗೆ? 2ನೇ ಗುಣಸ್ಥಾನ ಸಹಿತ ನರಕಗತಿಗೆ ಹೋಗುವುದಿಲ್ಲ. 3ನೇ ಗುಣಸ್ಥಾನ. 3ನೇ ಗುಣಸ್ಥಾನದಿಂದ ಮೇಲಕ್ಕೆ ಹೋಗುವಂತ ದಾರಿ ಎಷ್ಟು ಮತ್ತು ಕೆಳಕ್ಕೆ ಇಳಿಯುವಂತ ದಾರಿಗಳು ಎಷ್ಟು? 3ನೇ ಗುಣಸ್ಥಾನದಿಂದ ಮೇಲಕ್ಕೆ 4ನೇ ಗುಣಸ್ಥಾನ, 4ನೇಯದರಲ್ಲಿ ಒಂದೇ ಮಾರ್ಗವಿದೆ. ಇಳಿಯುವುದರಲ್ಲಿ 3ನೇ ಗುಣಸ್ಥಾನದಿಂದ ಕೆಳಗೆ 1ನೇ ಗುಣಸ್ಥಾನಕ್ಕೆ ಒಂದೇ ಮಾರ್ಗವಿದೆ. 3ನೇ ಗುಣಸ್ಥಾನದಿಂದ 2ನೇ ಗುಣಸ್ಥಾನ ಆಗುಲ್ಲ, ನೇರವಾಗಿ 1ನೇ ಗುಣಸ್ಥಾನಕ್ಕೆ ಹೋಗ್ತಾನೆ ಜೀವ. ಅಂದರೆ ಇದು ಸಮ್ಯಕ್ ಮಿಥ್ಯಾದೃಷ್ಟಿ ಜೀವ. ಮತ್ತು 2ನೇ ಗುಣಸ್ಥಾನಕ್ಕೆ ಬರುವಂತಹ ಜೀವ ಉಪಶಮ ಸಮ್ಯಕ್ ದೃಷ್ಟಿ ಜೀವ. ಇದು ಸಮ್ಯಕ್ ಮಿಥ್ಯಾದೃಷ್ಟಿ ಜೀವ. ಸಮ್ಯಕ್ ಮಿಥ್ಯಾದೃಷ್ಟಿ ಜೀವ 2ನೇ ಗುಣಸ್ಥಾನಕ್ಕೆ ಬರೋಲ್ಲ. ಉಪಶಮ ಸಮ್ಯಕ್ ದೃಷ್ಟಿ ಜೀವ 2ನೇ ಗುಣಸ್ಥಾನಕ್ಕೆ ಬರ್ತದೆ. ಇದು ನಿಯಮ ಇದೆ. 3ನೇ ಗುಣಸ್ಥಾನದಿಂದ ಕೆಳಗೆ 1ನೇ ಗುಣಸ್ಥಾನಕ್ಕೆ ಒಂದೇ ಮಾರ್ಗವಿರುತ್ತದೆ. ಗುಣಸ್ಥಾನ ಕಾಲ ಜಗನ್ಯ ಅಂತರ್ಮುಹೂರ್ತ. ಈ ಗುಣಸ್ಥಾನದ ಕಾಲ ಜಗನ್ಯ ಎಷ್ಟು, ಅಂತರ್ಮುಹೂರ್ತ ಉತ್ಕೃಷ್ಟ ಎಷ್ಟು? ಅಂತರ್ಮುಹೂರ್ತ. ಜಗನ್ಯ ಇದ್ರೂ ಅಂತರ್ಮುಹೂರ್ತ ಇರಬೇಕು, ಉತ್ಕೃಷ್ಟ ಇದ್ರೂ ಅಂತರ್ಮುಹೂರ್ತ ಇರಬೇಕು. ಮಧ್ಯಮನು ಅಂತರ್ಮೂರ್ತ. ಉತ್ಕೃಷ್ಟ ಜಗನ್ಯ ಅಂತರ್ಮೂರ್ತಿ ಇದ್ರೆ ಮಧ್ಯಮಂತೂ ಅಂತರ್ಮೂರ್ತಿ ಇರಲೇಬೇಕು. ಇನ್ನು ಎಲ್ಲಾ ಗುಣಸ್ಥಾನಗಳಲ್ಲಿ ಕಡಿಮೆಯಿಂದ ಕಡಿಮೆ ಸಮಯ ಇರುವಂತ ಅಂತರ್ಮುಹೂರ್ತಕ್ಕಿಂತ ಕಡಿಮೆಯಾದ ಕಾಲ ಎಷ್ಟು? ಯಾವ ಗುಣಸ್ಥಾನದಲ್ಲಿ? 1 ಸಮಯ. 2ನೇ ಗುಣಸ್ಥಾನ ಅಷ್ಟೇ. ಇನ್ನು 14ನೇ ಗುಣಸ್ಥಾನವೂ ಕೂಡ ಎಷ್ಟಿದೆ? 14ನೇ ಗುಣಸ್ಥಾನದ ಕಾಲ ಅಂತರ್ಮುಹೂರ್ತ ಅಂತಾರೆ. ಅದಕ್ಕೆ ಐ ಊಲ್ ರೀಲ್ ರೀ ಅನ್ನುವಷ್ಟರೊಳಗೆ ಅಂತರ್ಮುಹೂರ್ತ ಆಗಿ ಹೋಯ್ತು. ಎರಡನೇ ಗುಣಸ್ಥಾನದಲ್ಲಿ 1 ಸಮಯ. ಎರಡನೇ ಗುಣಸ್ಥಾನದಲ್ಲಿ
ಜಗಣ್ಣಿ ಒಂದು ಸಮಯ ಇದೆ. ಆಮೇಲೆ ಇಷ್ಟು ಕಾಲ ಎಲ್ಲಿ ಇದೆ? ಎಲ್ಲಿಯೂ ಇಲ್ಲ. ಜಗನ್ಯ ಕಾಲ, ಜಗನ್ಯ ಕಾಲ ಅಂತರ್ಮುಹೂರ್ತ, ಉತ್ಕೃಷ್ಟ ಕಾಲ ಅಂತರ್ಮುಹೂರ್ತ ಅನ್ನುವಂಥ ಗುಣಸ್ಥಾನಗಳು ಎಲ್ಲ ಇವೆ. ಎಲ್ಲ ಗುಣಸ್ಥಾನಗಳು ನೋಡ್ರಿಲ್ಲ, ಯಾವುದು ಗುಣಸ್ಥಾನದವು ಕೂಡ ಒಂದು ಸಮಯ ಅನ್ನೋದು ಇಲ್ಲ. ಎರಡನೇ ಗುಣಸ್ಥಾನ ಅಷ್ಟೇ, ಒಂದೇ ಸಮಯ. ಒಂದು ಸಮಯ ಇದ್ಕೊಂಡು ಹೋಗಲೇಬೇಕು. ಎಲ್ಲ ಸಮ್ಯಕ್ ಉಪಶಮ ಸಮ್ಯಕ್ತವಾದ ಅಂತರ್ಮುಹೂರ್ತದ ಕಾಲವನ್ನು ಎಲ್ಲ 4ನೇ ಗುಣಸ್ಥಾನದಲ್ಲಿ ಅಥವಾ 5, 6ರಲ್ಲಿ ತೆಗೆದು ಕೊನೆ ಒಂದು ಸಮಯ ಉಳಿದಾಗ ಕೆಳಗಡೆಗೆ ಬೀಳಲೇಬೇಕು. ಒಂದು ಸಮಯ ಉಳಿದಾಗ ಅಂದ್ರೆ ಒಂದು ಸಮಯ ಉಳಿದಾಗ ಅನಂತಾನುಬಂಧಿ ಕಷಾಯದ ಉದಯ ಬಂತು ಅಂತಂದ್ರೆ 2ನೇ ಗುಣಸ್ಥಾನ ಅಂತ ತಿಳ್ಕೊಳ್ಳೋದು. ಒಂದು ಸಮಯ ಸಮ್ಯಕ್ತವಾದ ಕಾಲ ಅಂತರ್ಮುಹೂರ್ತ ಎಷ್ಟು ಉಳಿದಿತ್ತು? ಒಂದೇ ಸಮಯ ಉಳಿದಿತ್ತು. ಆವಾಗ ಅನಂತಾನುಬಂಧಿ ಪ್ರವೇಶ ಆಯಿತು. ಅದು 2ನೇ ಗುಣಸ್ಥಾನ. ಒಂದೇ ಸಮಯದಲ್ಲಿ ಕಷಾಯ ಪ್ರವೇಶ ಮಾಡಬಹುದು, ಅಂತಿಮ ಸಮಯದಲ್ಲಿ ಪ್ರವೇಶ ಮಾಡಬಹುದು. ಮೂರನೇ ಗುಣಸ್ಥಾನದ ಕಾಲ ಆಯಿತು. ಇನ್ನು ಗುಣಸ್ಥಾನದಲ್ಲಿ ಜೀವಗಳ ಸಂಖ್ಯೆ ಎಷ್ಟಿದೆ? ಪಲ್ಯದ ಅಸಂಖ್ಯಾತ ಭಾಗ ಪ್ರಮಾಣ, ಇದು ಉತ್ಕೃಷ್ಟ ಸಂಖ್ಯೆ. ಆಮೇಲೆ ಮನುಷ್ಯರ ಸಂಖ್ಯೆ 104 ಕೋಟಿ. ಅಲ್ಲೆಷ್ಟಿದ್ರು? 52 ಕೋಟಿ. ಇಲ್ಲಿ ಅದಕ್ಕಿಂತ ಹೆಚ್ಚು, ಡಬಲ್ ಇದ್ದಾರೆ ಇಲ್ಲಿ. ಯಾಕಂದ್ರೆ ಇದರ ಕಾಲ ಅಂತರ್ಮೂರ್ತಿ ಇದೆ. ಅಂತರ್ಮೂರ್ತಿ ಇದೆ ಅಂದಮೇಲೆ ಹೆಚ್ಚು ಜನ ಇಲ್ಲಿ ಬಂದು, ಟೈಮ್ ಹೆಚ್ಚಿದೆ ಅಂದಮೇಲೆ ಹೆಚ್ಚು ಜನ ಸೇರಬಹುದು. ಅಲ್ಲಿ ಹೆಚ್ಚು ಕಾಲಿಲ್ಲ, ಬರ್ಲಿಕ್ಕೆ ಟೈಮ್ ಬೇಕಲ್ಲ. ಆ ಟೈಮ್ ಮುಗಿಯುವಷ್ಟೊಳಗೆ 52 ಕೋಟಿ ಹೆಚ್ಚು ಅಂತಂದ್ರೆ ಸಂಗ್ರಹ ಆಗಬಹುದು. ಇದ ಆ ಶರ್ತಿ ಇಡ್ತಾರಲ್ಲ, ಇಷ್ಟು ಟೈಮ್ದೊಳಗೆ ಇಲ್ಲಿ ಬರೋದು. ಆಮೇಲೆ ಟೈಮ್ ಹೆಚ್ಚು ಕೊಟ್ಟಿದ್ರು ಅಂತಂದ್ರೆ ಬಹಳ ಜನ ಸೇರ್ತಾರಲ್ಲಿ. ಕಡಿಮೆ ಇಟ್ಟಿದ್ರು ಅಂದ್ರೆ ಸೇರಾವ್ರು, ಯೋಗ್ಯತಾ ಇದ್ದವ್ರು ಸೇರಾವ್ರು. ಹಾಗೆ 2ನೇ ಗುಣಸ್ಥಾನದಲ್ಲಿ ಯೋಗ್ಯತಾ ಇದ್ದವರು ಮಾತ್ರ ಸೇರ್ತಾರೆ. ನೇರ ಇಲ್ಲೇ ಬರ್, ಈ ಕಡೆ ಇರ್ರಿ, ಈ ಕಡೆ ಇಲ್ಲಿ ಸೈಡ್. ನೀವು ಕ್ಯಾಮ್ರಿ ಗುಣಸ್ಥಾನದಲ್ಲಿ ಮನುಷ್ಯರ ಸಂಖ್ಯೆ 104 ಕೋಟಿ. ಈ ಗುಣಸ್ಥಾನದಲ್ಲಿ ಜನ್ಮವೂ ಇಲ್ಲ, ಮರಣವೂ ಇಲ್ಲ. ಇನ್ನು 4ನೇ ಗುಣಸ್ಥಾನ. 4ನೇ ಗುಣಸ್ಥಾನದಲ್ಲಿರತಕ್ಕಂತಹ ಸಮ್ಯಕ್ ದೃಷ್ಟಿ ಜೀವಗಳಿಗೆ 4 ಭೇದಗಳನ್ನು ಮಾಡಬೇಕು. ಯಾವ್ಯಾವ ಸಮ್ಯಕ್ ದೃಷ್ಟಿಗಳು? ಅಸಂಯತ ಸಮ್ಯಕ್ ದೃಷ್ಟಿ ಅಂತಂದ್ರೆ ಇದು ಸಾಮಾನ್ಯ. ಉಪಶಮ ಸಮ್ಯಕ್ ದೃಷ್ಟಿ, ಕ್ಷಾಯಿಕ ಸಮ್ಯಕ್ ದೃಷ್ಟಿ ಮತ್ತು ಕ್ಷಾಯೋಪಶಮಕ ಸಮ್ಯಕ್ ದೃಷ್ಟಿ. ಮತ್ತೊಂದು ಹೇಳಬೇಕು, ಕೃತಕೃತ್ಯ ವೇದಕ ಅಂತ. ಕೃತಕೃತ್ಯದ ಅಪೇಕ್ಷೆಯಿಂದ ವಿಚಾರ ಮಾಡಬಹುದು. ಮೊದಲು ಸಾಮಾನ್ಯ ಕಥನ ತಿಳ್ಕೊಳ್ಳೋಣ. ಅವಿರತ ಸಮ್ಯಕ್ ದೃಷ್ಟಿ, ಜೀವ ಸಮ್ಯಕ್ ದೃಷ್ಟಿ. ಯಾವ ಸಮ್ಯಕ್ ದೃಷ್ಟಿ? ಇದು ಮುಖ್ಯ ಅಲ್ಲ, ಸಾಮಾನ್ಯ ಸಮ್ಯಕ್ ದೃಷ್ಟಿ. ಸಾಮಾನ್ಯದಿಂದ 5, 7 ಏರಲಿಕ್ಕೆ 2 ದಾರಿಗಳಿವೆ. 4ನೇ ಗುಣಸ್ಥಾನದಿಂದ 5ಕ್ಕೆ ಏರಬಹುದು, 4ನೇ ಗುಣಸ್ಥಾನದಿಂದ 7ಕ್ಕೂ ಏರಬಹುದು.
ಮೂರಕ್ಕೂ ಇಳಿಯಬಹುದು ಮತ್ತು ಎರಡನೇ ಗುಣಸ್ಥಾನಕ್ಕೂ ಇಳಿಯಬಹುದು. ಸಾಮಾನ್ಯ ಕಥನಿದೆ. ಒಂದನೇ ಗುಣಸ್ಥಾನಕ್ಕೂ ಇಳಿಯಬಹುದು. ಅಲ್ಲ, ಭೇದ ಇಲ್ಲದೆ ತಿಳ್ಕೊಳ್ಳೋದಿದೆ. ದಾರಿಗಳು ಎಷ್ಟಿವೆ ಎಷ್ಟು ಕಲ್ಪನಾದೊಳಗೆ ತಗೊಳ್ಳೋದು. ನಾಲ್ಕನೇ ಸ್ಥಾನದಿಂದ ಬೀಳುವಂತಹ ದಾರಿಗಳು ಎಷ್ಟು? ಮೂರನೇ ಗುಣಸ್ಥಾನ ಒಂದು, ಎರಡನೇ ಗುಣಸ್ಥಾನ ಒಂದು, ಒಂದನೇ ಗುಣಸ್ಥಾನ ಒಂದು. ಏರುವಂತಹ ಗುಣಸ್ಥಾನ ಎಷ್ಟಿದ್ದು? ಎರಡು. ಐದನೇ ಗುಣಸ್ಥಾನಕ್ಕೆ ಹೋಗಬಹುದು, ಏಳನೇ ಗುಣಸ್ಥಾನ ಎರಡೇ ಇವೆ. ಇನ್ನು ಈ ಗುಣಸ್ಥಾನದ ಕಾಲ ಸಾಮಾನ್ಯ ಕಾಲ, ಸಾಮಾನ್ಯ ಕಥನ ಸಾಮಾನ್ಯ ಕಾಲ. ನಾಲ್ಕನೇ ಗುಣಸ್ಥಾನದ ಕಾಲ ಜಗನ್ಯ, ಅಂತರ್ಮೂರ್ತ, ಉತ್ಕೃಷ್ಟ, ಸಾಧಿಕ ಅಂದ್ರೆ ಸ್ವಲ್ಪ ಅಧಿಕ, 33 ಸಾಗರ. 33 ಸಾಗರ. ಇದು ಕ್ಷಾಯೋಕ್ಷಂ ಸಮ್ಯಕ್ ದೃಷ್ಟಿ ಇಲ್ಲ, ಕ್ಷಾಯಿಕ್ ಸಮ್ಯಕ್ ದೃಷ್ಟಿ ಜೀವದ ಅಪೇಕ್ಷೆಯಿಂದ ಹೇಳಬಹುದು. 66 ಸಾಗರನೂ ಇದೆಯಲ್ಲ. ಇಲ್ಲ, 33 ಸರಿ ಇದೆ. ಯಾವುದೋ ಅಪೇಕ್ಷೆ ಇದೆ ಅದರೊಳಗೆ. ಎಷ್ಟು ಬರ್ತಾರೆ ಹಿಂದಿಯಲ್ಲಿ? 33 ಅಲ್ಲ, ಹಿಂದಿಯಲ್ಲಿ 33, ಕನ್ನಡದಲ್ಲೂ 33. 33 ಯಾವ ಅಪೇಕ್ಷೆಯಿಂದ ಇದೆ ನೋಡಬೇಕು. ಎಲ್ಲಿ ಟಿಪ್ಪಣಿ? ವೇದಕ ಸಮ್ಯಕ್ತ್ವದ ಉತ್ಕೃಷ್ಟ ಕಾಲ 4 ಪೂರ್ವಕೋಟಿ ಅಧಿಕ 66 ಸಾಗರ. ಅಲ್ಲ, ಸಾಮಾನ್ಯದ ಟಿಪ್ಪಣಿ ಇಲ್ಲ. सर्वर सिद्धि देने में मरण कर एक समय 33 सागर आयु वाले देव सर्वर सिद्धि ಅದು ಯಾತ್ರದ್ದು 33ದು. ಉಪಶಮ ಸಮ್ಯಕ್ ದೃಷ್ಟಿ ಜೀವನು ಶ್ರೇಣಿಯಲ್ಲಿ ಮರಣ ಹೊಂದಿ ಒಂದು ಸಮಯ ಕಡಿಮೆ 33 ಆಯುವುಳ್ಳ ದೇವತೆಗಳಲ್ಲಿ ಜನಿಸಿದನು. ಒಂದು ಸಮಯ ಕಡಿಮೆ ಉಳ್ಳ 33 ಸಾಗರ ಆಯುವುಳ್ಳ ದೇವತೆಗಳಲ್ಲಿ ಜನಿಸಿದನು. ನಂತರ ಪೂರ್ವಕೋಟಿ ಆಯುವುಳ್ಳ ಮನುಷ್ಯ ಪರ್ಯಾಯದಲ್ಲಿ ಜನಿಸಿ ಜೀವನವಿಡೀ ಅಸಂಯತ ಗುಣಸ್ಥಾನದಲ್ಲಿ ಕಾಲ ಕಳೆದು ಅಂತಿಮ ಅಂತರ್ಮುಹೂರ್ತದಲ್ಲಿ ಸಂಯಮಿಯಾಗಿ ಸಿದ್ಧನಾದ. ಇದು ಅಸಂಯತದ ಉತ್ಕೃಷ್ಟ ಕಾಲವಾಗಿದೆ. ಅಸಂಯತದ ಉತ್ಕೃಷ್ಟ ಕಾಲ ಇದು. ಸಮ್ಯಕ್ತದ ಕಾಲ ಅಲ್ಲ, ಅಸಂಯತದ. ನೋಡಿ, ಸಮ್ಯಕ್ತದ ಕಾಲ ಹೇಳ್ತಾ ಇಲ್ಲ, ಅಸಂಯತದ ಕಾಲ. ಸಮ್ಯಕ್ತದ ಕಾಲ ಹೇಳ್ತು ಅಂತಂದ್ರೆ ಎಲ್ಲಾ ಗುಣಸ್ಥಾನಗಳಿಗೆ ಸಂಬಂಧಪಡ್ತದೆ. ಇಲ್ಲಿ ಅಸಂಯತ ಗುಣಸ್ಥಾನದಲ್ಲಿ ಎಷ್ಟಿರಬಹುದು ಅಂತಂದ್ರೆ ಈ ತರ ಇರಬಹುದು. ಆಯ್ತು, ಸರಿ ಆಯ್ತು. 33 ಸಾಗರ. ಅಸಂಯತ ಅವಸ್ಥೆಯ ಕಾಲ ಇದು. ಚತುರ್ಥ ಗುಣಸ್ಥಾನದಲ್ಲಿ ಅಸಂಯತ ಇದೆ. ಚತುರ್ಥ ಗುಣಸ್ಥಾನದಲ್ಲಿರತಕ್ಕಂಥ ಜೀವ ಅಸಂಯತ ಜೀವ. ಆ ಅಸಂಯತ ಅವಸ್ಥೆಯಲ್ಲಿ ಎಷ್ಟು ಸಮಯ ಇರಬಹುದು ಅಂದ್ರೆ ಇದೇ ಒಂದು ಗುಣಸ್ಥಾನದಲ್ಲಿ ಎಷ್ಟು ಕಾಲ ಕಳೆಯಬಹುದು? ಉತ್ಕೃಷ್ಟ 33 ಸಾಗರ. ಅದು ಸಮ್ಯಕ್ತದ ಕಾಲ ಆಯ್ತು. ಸಮ್ಯಕ್ತ ಬೇರೆ, ಅಸಂಯತ ಬೇರೆ. ಈ ಗುಣಸ್ಥಾನದ ಕಾಲದು, ಅಸಂಯತ ಗುಣಸ್ಥಾನದ ಕಾಲ.
ಇನ್ನು ಸಮ್ಯಕ್ತದ ಕಾಲ ಹೇಳೋದಾದ್ರೆ ಅದನ್ನು ಬೇರೆಯಾಗಿ ಹೇಳಬೇಕು. ಗುಣಸ್ಥಾನಗಳಲ್ಲಿ ಜೀವ ಸಂಖ್ಯೆಯಷ್ಟು ಸಾಮಾನ್ಯ ಕಥನ ಪಲ್ಯದ ಅಸಂಖ್ಯಾತ ಭಾಗ ಪ್ರಮಾಣ ಅಸಂಯತ ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನದ ಜೀವಗಳು ಇರಬಹುದು. 4ನೇ ಗುಣಸ್ಥಾನದಲ್ಲಿ 4ನೇ ಗುಣಸ್ಥಾನದ ಅಪೇಕ್ಷೆಯಿಂದ ಸಾಮಾನ್ಯ ಸಂಖ್ಯೆ ಇದು. ಇನ್ನು ಯಾವ ಗತಿಯಲ್ಲಿ ಮರಣ ಹೊಂದಿ ಯಾವ ಗತಿಯಲ್ಲಿ ಹೋಗುತ್ತದೆ? 4ನೇ ಗುಣಸ್ಥಾನವುಳ್ಳ ಜೀವಾತ್ಮನು 4ನೇ ಗುಣಸ್ಥಾನಕ್ಕೆ ಬರುವಕ್ಕಿಂತ ಮೊದಲು ಮಿಥ್ಯಾತ್ವ ಅವಸ್ಥೆಯಲ್ಲಿ 4 ಆಯುಗಳಲ್ಲಿಯ ಯಾವುದೇ ಆಯುವನ್ನು ಕಟ್ಟಿಕೊಂಡಿದ್ದರೆ ಸಮ್ಯಕ್ತ್ವ ಪ್ರಾಪ್ತಿಯ ಅನಂತರ ಮರಣ ಹೊಂದಿ 4 ಗತಿಗಳಲ್ಲಿ ಹೋಗಿ ಹುಟ್ಟಬಹುದು. ಆದರೆ ನರಕ ಗತಿಯಲ್ಲಿ ಪ್ರಥಮ ನರಕ ತನಕ ಮತ್ತು ಮನುಷ್ಯರಲ್ಲಿ ಭೋಗಭೂಮಿಯ ಮನುಷ್ಯನಾಗಿ ತಿರ್ಯಂಚ್ಯರಲ್ಲಿ ಭೋಗಭೂಮಿಯ ತಿರ್ಯಂಚ್ಯನಾಗಿ ಹುಟ್ಟುತ್ತಾನೆ. ಕರ್ಮಭೂಮಿಯ ಮನುಷ್ಯನಾಗಿ ಹುಟ್ಟುವುದಿಲ್ಲ. ದೇವಗತಿಯಲ್ಲಿ ವೈಮಾನಿಕ ದೇವನಾಗಿ ಹುಟ್ಟುತ್ತಾನೆ. ಭವನತ್ರಿಕದಲ್ಲಿ ಹುಟ್ಟುವುದಿಲ್ಲ. ಇವು ಸಾಮಾನ್ಯ ನಿಯಮಗಳು. ಸಮ್ಯಕ್ ದೃಷ್ಟಿ ಜೀವ ಎಲ್ಲಿ ಹುಟ್ಟುತ್ತದೆ ಅನ್ನುವುದಕ್ಕೆ ಎಲ್ಲಾ ನಿಯಮಗಳನ್ನು ಒಂದು ಕಡೆಗೆ ಹೇಳಿತು. ಒಂದು ಕಡೆಗೆ ಎಲ್ಲ ನಿಯಮಗಳು ಬಂದು ಇವು. ಇನ್ನು 4ನೇ ಗುಣಸ್ಥಾನದಲ್ಲಿರತಕ್ಕಂತಹ ಉಪಶಮ ಸಮ್ಯಕ್ ದೃಷ್ಟಿ ಜೀವದ ಕಾಲವನ್ನು ಏನು ತಿಳ್ಕೊಳ್ಳೋಣ. ಜೀವದ ಕಾಲ, ಜೀವದ ಆ ಉಪಶಮ ಸಮ್ಯಕ್ ದೃಷ್ಟಿ ಇರುವಾಗ ಆರೋಹಣ ಕ್ರಮ ಅವರೋಹಣ ಕ್ರಮ ಎಲ್ಲ. ಉಪಶಮ ಸಮ್ಯಕ್ತ್ವ, ಉಪಶಮ ಸಮ್ಯಕ್ ದೃಷ್ಟಿ ಜೀವಿಗೆ ಮೇಲಕ್ಕೆ ಹತ್ತಲು ಎಷ್ಟು ಮಾರ್ಗಗಳಿವೆ? ಯಾವ ಗುಣಸ್ಥಾನದಿಂದ? 4ನೇ ಗುಣಸ್ಥಾನದಿಂದ ಮೇಲಕ್ಕೆ ಹತ್ತಲು 2 ಮಾರ್ಗಗಳಿವೆ. 5ನೇದೊಂದು, 7ನೇದೊಂದು. ಉಪಶಮ ಸಮ್ಯಕ್ ದೃಷ್ಟಿ, ಉಪಶಮ ಸಮ್ಯಕ್ ದೃಷ್ಟಿ ದ್ವಿತೀಯೋಪಶಮ ಇರಬೇಕಿದು. ಪ್ರಥಮೋಪಶಮನೂ ಇರಬಹುದು. ಯಾಕಂದ್ರೆ ಮೊದಲೇನಾಯ್ತು, 1ನೇ ಗುಣಸ್ಥಾನದಿಂದ 4ನೇ ಗುಣಸ್ಥಾನಕ್ಕೆ ಬಂತು ಜೀವ. ನಾಲ್ಕನೇ ಗುಣಸ್ಥಾನದಲ್ಲಿಯೇ ಬಂದು 4ನೇ ಗುಣಸ್ಥಾನದಲ್ಲಿ ಉಳಿಯಿತು ಅಂತಂದ್ರೆ ಮಾತು ಬೇರೆ. ಆದರೆ 1ನೇ ಗುಣಸ್ಥಾನದಿಂದ ಬರುವಂತಹ ಜೀವ ಸಂಯಮದ ಭೂಮಿಕೆಯಲ್ಲಿತ್ತು ಅಂತಂದ್ರೆ, ಹೀಗಿರುವಾಗ ದ್ರವ್ಯ ಸಂಯಮವನ್ನು ಸ್ವೀಕಾರ ಮಾಡಿತು. ಆದರೆ ಗುಣಸ್ಥಾನ 7ನೇದಾಗಲಿಲ್ಲ, 4ನೇದಾಯಿತು. ಇನ್ನು ಉಪಶಮ ಸಮ್ಯಕ್ತದ ಕಾಲ ಅಂತರ್ಮುಹೂರ್ತ, 4ನೇ ಗುಣಸ್ಥಾನ ಆಯಿತು. ದ್ರವ್ಯ ಸಂಯಮ ಅಂತೂ ಇದ್ದೇ ಇದೆ. ತಕ್ಷಣ ಅಪ್ರತ್ಯಾಖ್ಯಾನಾವರ್ಣೀಯ ಪ್ರತ್ಯಾಖ್ಯಾನಾವರ್ಣೀಯ ಕರ್ಮಗಳನ್ನು ಉಪಶಮನ ಮಾಡಿ 7ಕ್ಕೆ ಹೋಗಬಹುದು. ಈ ದೃಷ್ಟಿಯಿಂದ ಹೇಳಬಹುದು ಅದನ್ನು. ಸಮ್ಯಕ್ತದ ಸಂಯಮದ ಭೂಮಿಕೆಯಲ್ಲಿರುವಂತಹ ಜೀವಿಗೆ 4ರಿಂದ 7ನೇ ಗುಣಸ್ಥಾನಕ್ಕೆ ಹೋಗುವ ಕ್ರಮ ಏನಿದೆ, ಉಪಶಮ ಸಮ್ಯಕ್ ದೃಷ್ಟಿ ಇದು ಹತ್ತಬಹುದು. ಉಪಶಮ ಸಮ್ಯಕ್ತದ ಕಾಲ ಅಂತರ್ಮೂರ್ತಿ ಇದ್ರೂ ಕೂಡ ಸಮ್ಯಕ್ತದ ದ್ರವ್ಯ ಸಂಯಮದ ಭೂಮಿಕೆ ಇರುವುದರಿಂದ ತಕ್ಷಣ ಅದೇ ಕಾಲದಲ್ಲಿ ಉಪಶಮ ಸಮ್ಯಕ್ತದ ಕಾಲದಲ್ಲಿಯೇ ಅಪ್ರತ್ಯಾಖ್ಯಾನಾವರಣಾದಿ ಕರ್ಮಗಳನ್ನು ಉಪಶಮನ ಮಾಡಿಕೊಂಡು ಮೇಲಕ್ಕೆ ಹತ್ತಬಹುದು. ಪ್ರಥಮೋಪಶಮ ಸಮ್ಯಕ್ ದೃಷ್ಟಿ ಜೀವ ಹತ್ತಬಹುದೇನು? ಪ್ರಥಮೋಪಶಮ ಸಮ್ಯಕ್ ದೃಷ್ಟಿ ಜೀವ ಮೇಲಕ್ಕೆ ಹತ್ತಬಹುದೇನು?
ಪ್ರಥಮೋಪಶಮ. ಪ್ರಥಮೋಪಶಮ ಸಮ್ಯಕ್ ದೃಷ್ಟಿನೂ ಹೋಗ್ಬಹುದಲ್ಲ. ದ್ವಿತೀಯೋಪಶಮ ಸಮ್ಯಕ್ ದೃಷ್ಟಿ ಆಗಲ್ಲ. ಇಲ್ಲಿ ಕೇವಲ ಇಷ್ಟ ವಿಚಾರ ಮಾಡೋದಿದೆ. ನಾಲ್ಕನೇ ಗುಣಸ್ಥಾನದ ಉಪಶಮ ಸಮ್ಯಕ್ ದೃಷ್ಟಿ ಜೀವ, ಪ್ರಥಮೋ ಸಮ್ಯಕ್ ದೃಷ್ಟಿ ಜೀವ. 7ನೇ ಗುಣಸ್ಥಾನಕ್ಕೆ ಹತ್ತಬಹುದೇನು? ಸಮ್ಯಕ್ತು ನಾಶ ಆಗಲಿಲ್ಲ ಅಂತಂದ್ರೆ ಹತ್ತಬಹುದು. ಸಮ್ಯಕ್ತು ನಾಶವಾಯಿತು ಅಂತಂದ್ರೆ ಕೆಳಗೆ ಬರಬಹುದು, ಹೋಗಬಹುದು. ಎರಡು ದಾರಿಗಳಿವೆ ನೋಡಿ. ಇಂಥ ಪ್ರಥಮೋಪಶಮ ಸಮ್ಯಕ್ ದೃಷ್ಟಿಗೆ ಪ್ರತಿಮಾಧಾರಿ ಆಗುವಂತ ಭಾವ ಆಯಿತು. ಆ ಅಂತರ್ಮುಹೂರ್ತ ಕಾಲವು ಪ್ರಥಮೋಪಶಮ ಸಮ್ಯಕ್ತದ ಕಾಲ ಅಂತರ್ಮುಹೂರ್ತ. ಇನ್ನ ದ್ರವ್ಯ ಸಂಯಮದ ಭೂಮಿಕೆಯಲ್ಲಿರುವಂತಹ ಆ ಸಮ್ಯಕ್ ದೃಷ್ಟಿ ಜೀವ ತಕ್ಷಣ 5ನೇ ಗುಣಸ್ಥಾನ ಆಗಬಹುದು. ಇನ್ನು ಅವರೋಹಣ ಕ್ರಮ, ಇಳಿಯಲಿಕ್ಕೆ ಎಷ್ಟು ದಾರಿಗಳಿವೆ? 4ರಿಂದ 3ಕ್ಕೆ ಇಳಿಬಹುದು, 2ಕ್ಕೆ ಇಳಿಬಹುದು, 1ಕ್ಕೆ ಇಳಿಯಬಹುದು. ಉಪಶಮ ಸಮ್ಯಕ್ ದೃಷ್ಟಿ ಹೇಳ್ತಾ ಉಪಶಮ ಸಮ್ಯಕ್ ದೃಷ್ಟಿ ಇಳಿಯಬಹುದೇನು 3ನೇ ಗುಣಸ್ಥಾನಕ್ಕೆ? ದ್ವಿತೀಯೋಪಶಮ ಸಮ್ಯಕ್ ದೃಷ್ಟಿ 3ನೇ ಗುಣಸ್ಥಾನ. ಅವರೋಹಣ ಕಾಲದಲ್ಲಿ 3 ಯಾಕೆ ಬಂತು? ಕಾಲ ಪೂರ್ಣವಾದ ನಂತರ 3. ಸರಿ ಇದೆ, ಬರ್ದಾರಲ್ಲಿ ಕಾಲ ಪೂರ್ಣ ಆದ ನಂತರ 3ನೇ ಗುಣಸ್ಥಾನಕ್ಕೂ ಬರಬಹುದು. ಆದರೆ ಉಪಶಮ ಸಮ್ಯಕ್ ದೃಷ್ಟಿ ಬಂದಂಗಲ್ಲದು. ಕಾಲ ಪೂರ್ಣ ಆದ ನಂತರ ಬರಬಹುದು. ಅದಕ್ಕಿಂತ ಮೊದಲು ಉಪಶಮ ಸಮ್ಯಕ್ತ ಇತ್ತು, ಕಾಲ ಪೂರ್ಣ ಆದ ನಂತರ ಬಂತು. ಕಾಲ ಪೂರ್ಣ ಆಗದೆ ಬಂತು ಅಂತಂದ್ರೆ ಒಂದು ಸಮಯ ಸಮ್ಯಕ್ತದ ಕಾಲ ಉಳಿದಾಗ 2ನೇ ಗುಣಸ್ಥಾನಕ್ಕೆ ಬರ್ತದೆ, ಜಗಣಿ ಸಮಯ. ಆದರೆ ಒಂದು ವೇಳೆ ಕಾಲವೇ ಪೂರ್ಣ ಆಯಿತು ಅಂತಂದ್ರೆ ಉಪಶಮ ಸಮ್ಯಕ್ತದ ಕಾಲ ಆಮೇಲೆ ಬರಬಹುದು 3ನೇ ಗುಣಸ್ಥಾನಕ್ಕೆ. ಸಮ್ಯಕ್ ಮಿಥ್ಯಾತ್ವ ಕರ್ಮದ ಉದಯದಿಂದ ಮಿಶ್ರ ಗುಣಸ್ಥಾನಕ್ಕೆ ಬರಬಹುದು. ಸರಿ ಇದೆ. ಗುಣಸ್ಥಾನ ಕಾಲ ಜಗಣ್ಯ ಮತ್ತು ಉತ್ಕೃಷ್ಟ ಎಷ್ಟು ನೋಡೋಣ. ಉಪಶಮ ಸಮ್ಯಕ್ತದ ಅಪೇಕ್ಷೆಯಿಂದ ಜಗಣ್ಯ ಕಾಲ ಮಧ್ಯಮ ಅಂತರ್ಮುಹೂರ್ತ ಇದೆ, ಉತ್ಕೃಷ್ಟ ಮಧ್ಯಮ ಅಂತರ್ಮುಹೂರ್ತ. ಉತ್ಕೃಷ್ಟ ಅಂತರ್ಮುಹೂರ್ತ ಇರುವುದೇ ಇಲ್ಲ. ಒಬ್ಬರು ಅನ್ನೋರು 48 ನಿಮಿಷ ಇರ್ತಾರಲ್ಲ, ಅಂತರ್ಮುಹೂರ್ತ 40 ನಿಮಿಷ ಇರಂಗಿಲ್ಲ. 2 ಸಮಯ ಕಡಿಮೆ 48 ನಿಮಿಷ ಅಂದ್ರೆ ಅಂತರ್ಮುಹೂರ್ತ ಅಷ್ಟಿರೋಲ್ಲ. ಮಧ್ಯಮ ಅಂತರ್ಮುಹೂರ್ತ, ಜಗಣ್ಯನೂ ಅಲ್ಲ ಉತ್ಕೃಷ್ಟನೂ ಅಲ್ಲ, ಮಧ್ಯಮ ಅಂತರ್ಮುಹೂರ್ತ ಕಾಲದವರೆಗೆ ತೃತೀಯ ಗುಣಸ್ಥಾನದಲ್ಲಿ ಇದ್ದುಕೊಂಡು ಆ ಗುಣಸ್ಥಾನ ಬಿಟ್ಟು ಬಿಡ್ತಾರೆ. ಮೇಲಕ್ಕೆ ಹೋಗ್ಬೇಕು ಒಂದು, ಇಲ್ಲಾಂದ್ರೆ ಕೆಳಗೆ ಬರಬೇಕು ಒಂದು. ಮೂರನೇ ಗುಣಸ್ಥಾನದಿಂದ ಮೇಲಕ್ಕೆ ಹೋದರೆ ಯಾವ ಗುಣಸ್ಥಾನ ಇದೆ? 4ನೇದು ಒಂದೇ ಇದೆ. ಮೇಲಕ್ಕೆ ಹೋಗಬಹುದು. ಕೆಳಗಿಳಿದ್ರೆ 1ನೇ ಗುಣಸ್ಥಾನಕ್ಕೆ ಬರಬೇಕು ನಿಯಮದಿಂದ. 3ನೇ ಗುಣಸ್ಥಾನದಿಂದ 1ನೇ ಗುಣಸ್ಥಾನಕ್ಕೇನೆ ಬರಬೇಕು.
ಆದರೆ ಈ ಉಪಶಮ ಸಮ್ಯಕ್ ದೃಷ್ಟಿ ಜೀವಿಗೆ ಮಧ್ಯಮ ಕಾಲ, ಜಗನ್ಯ ಕಾಲ, ಮಧ್ಯಮ ಕಾಲ, ಉತ್ಕೃಷ್ಟ ಕಾಲ, ಮಧ್ಯಮ ಅಂತರ್ಮುಹೂರ್ತದ ಕಾಲ. ಜಗನ್ಯ ಮಧ್ಯಮ ಜಗನ್ಯ ಉತ್ಕೃಷ್ಟ ಎರಡೂ ಕಾಲ, ಮಧ್ಯಮ ಅಂತರ್ಮುಹೂರ್ತ. ಇನ್ನು ಗುಣಸ್ಥಾನದಲ್ಲಿ ಜೀವ ಸಂಖ್ಯೆ ಎಷ್ಟು? ಪಲ್ಯದ ಇದ್ರದ್ದು ಕೊಡಲಿಲ್ಲ. ಅಸಂಯತ ಸಮ್ಯಕ್ ದೃಷ್ಟಿ ಮನುಷ್ಯರ ಸಂಖ್ಯೆ 700 ಅಂತ ತಿಳ್ಕೊ. 700 ಕೋಟಿ ಸಾಮಾನ್ಯ ಸಂಖ್ಯೆ. ಪಲ್ಯದ ಅಸಂಖ್ಯಾತದ ಭಾಗ ಪ್ರಮಾಣ 4ನೇ ಗುಣಸ್ಥಾನದ ಅಪೇಕ್ಷೆಯಿಂದ ಸಾಮಾನ್ಯ ಸಂಖ್ಯೆ. ಅಸಂಯತ ಸಮ್ಯಕ್ ದೃಷ್ಟಿ ಮನುಷ್ಯರ ಸಂಖ್ಯೆ 700 ಕೋಟಿ. 700 ಕೋಟಿ ಮನುಷ್ಯರು ಹೆಚ್ಚೆಂದರೆ ಈ ಗುಣಸ್ಥಾನದಲ್ಲಿ ಹೆಚ್ಚಿಂದ ಹೆಚ್ಚು ಇರುತ್ತಾರೆ. ಸಾಮಾನ್ಯ ಸಂಖ್ಯೆ ಇದೆ ಇದು ಎಲ್ಲ ಕೂಡಿಸಿ. ಏಳ್ನೂರು ಕೋಟಿ ಜನ ಸಮ್ಯಕ್ ದೃಷ್ಟಿಗಳು. ಆಮೇಲೆ ಈ 700 ಕೋಟಿ ಮನುಷ್ಯರನ್ನ ಎಲ್ಲಿರುವವರು ಇವರು? 2.5 ದ್ವೀಪದಲ್ಲಿ. 2.5 ದ್ವೀಪದಲ್ಲಿ ಯಾವ ಜಾಗದಲ್ಲಿ ಮನುಷ್ಯರ ಉತ್ಪತ್ತಿ ಇದೆ ಅವರೆಲ್ಲ, ಅಂದ್ರೆ ಭೋಗಭೂಮಿ ಮನುಷ್ಯರು, ಕರ್ಮಭೂಮಿಯ ಮನುಷ್ಯರು, ಭೋಗ ಭೂಮಿಯ ಮನುಷ್ಯರು, ಇವರು ಎಲ್ಲ ಸೇರಿಸ್ಕೋಬೇಕು. ಎಲ್ಲ ಸೇರಿಸಿಕೊಂಡು ಟೋಟಲ್ ಸಂಖ್ಯೆ ಅಂದ್ರೆ 160 ವಿದೇಶ ಕ್ಷೇತ್ರಗಳು, 170 ವಿಜಯಾರ್ಧ ಪರ್ವತಗಳು, 5 ಭರತ ಕ್ಷೇತ್ರಗಳು, 5 ಐರಾವತ ಕ್ಷೇತ್ರದ ಮನುಷ್ಯರು, ಇವರನ್ನೆಲ್ಲ ಸೇರಿಸಿ ಬಾಳಿದವು. ಆಮೇಲೆ ನಮ್ಮ ಪಾಲಿಗೆ ಏನ್ ಬರೋದಿಲ್ಲಿ? 4ನೇ ಗುಣಸ್ಥಾನದವ್ರ ಪಾಲಿಗೆ 700 ಕೋಟಿನ ಹಂಚಬೇಕು 2.5 ದ್ವೀಪಕ್ಕೆ. ಮಧ್ಯಲೋಕದ ಮತ್ತೆ ಒಟ್ಟಿನಲ್ಲಿ ಮನುಷ್ಯರ ಸಂಖ್ಯೆ ಆಯ್ತಲ್ಲ. ಇರ್ಲಿಲ್ಲ, ಅದು ಬರುವಂತವರನ್ನು ವಿದೇಶ ಕ್ಷೇತ್ರ ಅಂತ ತಿಳ್ಕೊಳ್ಳೋಣಲ್ಲ, ಎಲ್ಲಿ ಬರ್ತಾ ಇದ್ದಾರೆ ಅಲ್ಲಿ. ಆದ್ರೆ ಒಟ್ಟಿನಲ್ಲಿ 700 ಕೋಟಿ ಅಷ್ಟೇ ಇದ್ದಾರೆ ಅವರು. ಅಂದ್ರೆ 7 ಅರಬ. ಅಂದ್ರೆ ಇವತ್ತಿನ ಜಗತ್ತಿನ ಎಷ್ಟು ಜನಸಂಖ್ಯೆ ಇದೆ? 7 ಅರಬ್ ಇದೆ ಇವತ್ತು. 700 ಕೋಟಿ ಇದ್ದಾರೆ ಇವತ್ತು. ಜಗತ್ತಿನ ಸಂಖ್ಯೆ ಹೆಚ್ಚು ಕಮ್ಮಿ ಇರಬಹುದು, 700 ಕೋಟಿ ಅಂತೂ ಇದ್ದಾರೆ. ಇಷ್ಟೇ ಮನುಷ್ಯರನ್ನ ನೀವು ಎಲ್ಲಾ ಕಡೆಗೆ ಹಂಚಬೇಕು. ಎಲ್ಲೆಲ್ಲಿ ಹಂಚವರು ಇವರನ್ನ? ಇನ್ನು 700 ಕೋಟಿ ಮನುಷ್ಯರು ಎಲ್ಲರೂ ಕೂಡ ಭರತ ಕ್ಷೇತ್ರದಲ್ಲಿ ಸಮ್ಯಕ್ ದೃಷ್ಟಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಗ್ಯಾರಂಟಿ. ಎಲ್ಲರೂ ಆಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಹೆಂಗಾಗವ್ರಿ? ನೀವು ಬೇಕಾದಷ್ಟು ಮಾಡಿದ್ರು ಆಗಂಗಿಲ್ಲ. ಬೇಕಾದಂಗ ಪ್ರಯತ್ನ ಮಾಡ್ರಿ. ನೀವು ಜೈನ ಧರ್ಮದ ಬಹಳ ಪ್ರಚಾರ ಮಾಡ್ರಿ, ತತ್ವಜ್ಞಾನ ಕೊಡ್ರಿ, ಎಲ್ಲ ಮಾಡ್ರಿ, ಶ್ರದ್ಧೆಯನ್ನು ಹುಟ್ಟಿಸ್ರಿ, ನೋಡೋಣ. ಎಲ್ಲರಲ್ಲಿ ಒಬ್ರು ಬಿಡೋದಿಲ್ಲ. ಆಮೇಲೆ ಇದ್ರೊಳಗೆ ಅಭೋಗ ಜೀವನೂ ಇದಾರಲ್ಲ, ಅವ್ರನ್ನೇನ್ ಮಾಡೋರು? ಅವರಿಗಂತೂ ಆಗೋದೇ ಇಲ್ಲ. ಅಭೋಗ ನಾವು ಮೈನಸ್ ಮಾಡ್ರಿ. ಒಂದ್ ಸ್ವಲ್ಪ ಇದ್ದಾರಂತ ಇಟ್ಕೊಳ್ಳಿ, 100-200 ಇದಾರೆ ಅಂತ ಇಟ್ಕೋರಿ. ಅವ್ರ ಹೆಚ್ಚಿಗಿರಲ್ಲ, ಅವರು ಹೆಚ್ಚಿಗಿರಲ್ಲ. ಅಭೋಗ ಜೀವಿಗಳು ಕಡಿಮೆ. ಇನ್ನು ಅಂದ್ರೆ ಆಹಾರದಲ್ಲಿ ಒಂದು ಲವಣ ಇದ್ದಂತೆ, ಉಪ್ಪಿದ್ದಂತೆ ಇರ್ತಾರೆ ಅವರು. ಇನ್ನು ನೋಡಿ, ಕ್ಷಾಯಿಕ ಸಮ್ಯಕ್ ದೃಷ್ಟಿ ಟೈಮ್ ಆಯ್ತು.
700 ಕೋಟಿ ಹೆಂಗ್ ಹಂಚ್ತೀರಿ ನೋಡ್ರಿ ಅದನ್ನು. ಹೆಂಗ ಅನ್ಸವ್ರ? ಪರ್ಸೆಂಟೇಜ್ ಸಮಾನ ಹಂಚಲಿಕ್ಕೆ ಆಗುಲ್ಲದು, ಸಮಾನ ರೂಪದಿಂದ ಹಂಚಲಿಕ್ಕೂ ಆಗುಲ್ಲ. ಯಾಕೆಂತಂದ್ರೆ ಮತ್ತೆ ಆ ಥರನೂ ಹಂಚಕ್ ಆಗುಲ್ಲ. ಯಾವ ಕ್ಷೇತ್ರದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅದನ್ನು ನೋಡಿಕೊಂಡು ಪರ್ಸೆಂಟೇಜ್ ಅವ್ರಿಗೆ ಕೊಡೋಣ ಅಂತಂದ್ರೂ ಅದು ಸರಿಯಲ್ಲ. ಆ ಥರ ಅದು ಗ್ಯಾರಂಟಿ ಬರಲ್ಲ. ಸಾಮಾನ್ಯವಾಗಿ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿತಂದ್ರೆ 1 ಲಕ್ಷ 2 ಲಕ್ಷ ಅಷ್ಟೇ ಸಮ್ಯಕ್ ದೃಷ್ಟಿ ಜೀವಿಗಳು. ಒಂದೊಂದು ಕ್ಷೇತ್ರಕ್ಕೆ 1 ಲಕ್ಷ 2 ಲಕ್ಷ ಪಾಲಿಗೆ ಬರಬಹುದು. ಅದರೊಳಗೂ ಹೆಚ್ಚು ಕಡಿಮೆ ಆಗಬಹುದು. ಹಿಂಗ ಅಂತ ಮಾಡಲಿಕ್ಕೆ ಬರಲದು, ನಿರ್ಣಯ ಕೊಡೋದು ಸಾಧ್ಯ ಇಲ್ಲ.